ನಮಸ್ತೆ. ತಮ್ಮ ಪರಿಚಯ ಸರ್? ನಾನು ಡಾಕ್ಟರ್ ಪ್ರಸನ್ನ ಅಂತ ಹೇಳಿ ಇಲ್ಲಿ ತೋಟಗಾರಿಕಾ ಮಹಾವಿದ್ಯಾಲಯ ಬೆಂಗಳೂರಿನಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಒಂದು ವಿಶೇಷ ಪರಿಣಿತಿ ಏನಪ್ಪ ಅಂತಂದರೆ ಮಣ್ಣು ವಿಜ್ಞಾನ ಮತ್ತು ಕೃಷಿ ರಸಾಯನಶಾಸ್ತ್ರ. ಇದರಲ್ಲಿ ನಾನು MSc ಅಗ್ರಿ ಮತ್ತು PhD ಮಾಡಿಕೊಂಡು ಕಳೆದ 26 ವರ್ಷದಿಂದ ನಾನು ಈ ಒಂದು ಸರ್ಕಾರಿ ಸೇವೆಯಲ್ಲಿದ್ದೀನಿ. ಮೊದಲನೇದಾಗಿ ನಾನು PhD ಮುಗಿತಿದ್ದಾಗೇ ಆಲ್ ಇಂಡಿಯಾ ಸಾಯಿಲ್ ಆ್ಯಂಡ್ ಲ್ಯಾಂಡ್ ಯೂಸ್ ಸರ್ವೆನಲ್ಲಿ ಫೀಲ್ಡ್ ಆಫೀಸರ್ ಆಗಿ ಕೆಲಸ ಮಾಡಿದೆ. ಅದು ಒಂದು 7 ವರ್ಷ. ನಂತರ ಕಾಫಿ ಬೋರ್ಡಲ್ಲಿ ಸಾಯಿಲ್ ಕೆಮಿಸ್ಟ್ ಆಗಿ ಒಂದು 7 ವರ್ಷ ಕೆಲಸ ಮಾಡಿದೆ. ನಂತರ ಯೂನಿವರ್ಸಿಟಿನಲ್ಲಿ 13 ವರ್ಷ ಈಗ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ನಾನು ನನ್ನ ಒಂದು ವ್ಯಾಸಂಗ ಮಾಡಿದ್ದಾಗಲಿ, ನನ್ನ ಒಂದು ನೈಪುಣ್ಯತೆ ಆಗಲಿ ಮಣ್ಣಿನಲ್ಲೇ ಇತ್ತು. ಹಾಗೆ ಅದೇ ರೀತಿ ನಾನು ಕೆಲಸ ಮಾಡಿರೋದು ಸಹಿತ ಮಣ್ಣಿನ ಕುರಿತೇ. ಮೊದಲಿಂದ ಕಳೆದ ಒಂದು 27 ವರ್ಷದಿಂದ ಮಣ್ಣಿನ ಕುರಿತಾಗಿ ನನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಬಹಳ ಮುಖ್ಯ. ಸೊ ಒಂದು ಭೂಮಿ ನಾವು ಏನೋ ರೈತ ಇದು ಮಾಡ್ತಾನೆ ಅಂದರೆ, ಈಗ ಮಣ್ಣು ಫಲವತ್ತತೆ ಕಡಿಮೆ ಆಗಿದೆ, ಈ ಥರದ್ದೆಲ್ಲವೂ ಕೂಡ ಭಾಳಷ್ಟು ಜನ ಹೇಳ್ತಾ ಇದ್ದಾರೆ. ಸೊ ಆ್ಯಸ್ ಎ ನೀವು ಸೈಂಟಿಸ್ಟ್ ಆಗಿ, ಸೊ ಅದನ್ನು ಯಾವ ರೀತಿ ಇದು ಮಾಡ್ತೀರಾ? ರೈತ ಯಾವ ರೀತಿ ನೋಡಬೇಕು? ಆಮೇಲೆ ಒಬ್ಬ ಈಗ ಹೊಸದಾಗಿ ಭೂಮಿ ತಗೋತಾನೆ ಅಂದ್ರೆ ಅವನಿಗೆ ಯಾವ ರೀತಿ ಮಣ್ಣನ್ನು ಅವಲೋಕಿಸ್ಬೇಕಾಗತ್ತೆ? ಸೊ ಈ ಥರದ್ದೆಲ್ಲ ಒಂದಿಷ್ಟು ಸರಣಿ ವಿಡಿಯೋಸ್ ಮೂಲಕ ನೀವು ಒಂದಿಷ್ಟು ಮಾಹಿತಿಯನ್ನು ನೀಡಿದರೆ ತುಂಬ ಅನುಕೂಲ ಆಗುತ್ತೆ. ಸೊ ಭಾಳ ಸರಿಯಾದಂಥ ವಿಚಾರ. ಯಾಕೆ ಅಂತಂದರೆ ಮಣ್ಣು ಪ್ರಕೃತಿದತ್ತ ಕೊಡುಗೆ ಆದರೂ ಸಹ ಅದರ ಸದ್ಬಳಕೆ ಮಾಡಿದಾಗ ಒಳ್ಳೆಯ ಬೆಳೆಗಳನ್ನು ಬೆಳ್ಕೊಳ್ಬೋದು. ಪೋಷಕಾಂಶಗಳ ತುಂಬಿದಂಥ ಕಣಜವನ್ನು ನಾವು ಸೃಷ್ಟಿ ಮಾಡ್ಬೋದು. ಆ ಒಂದು ಒಳ್ಳೆಯ ಬೆಳೆ ಇತ್ತಪ್ಪ ಅಂತಂದರೆ ನಮ್ಮ ಜನಸಂಖ್ಯೆಗೆ ಒಳ್ಳೆಯ ಆಹಾರವನ್ನು ಕೊಡ್ಬೋದು. ಅದೇ ರೀತಿ ಪಶು ಪಕ್ಷಿಗಳಿಗೆ ಎಲ್ಲರಿಗೂ ಸಹ ಒಂದು ಆಹಾರವನ್ನು ಕೊಡುವಂಥ ಒಂದು ಮೂಲ ಅಂತಂದರೆ ಮಣ್ಣು ಅಂತ ಹೇಳಿದ್ರೆ ಯಾವುದೋ ಒಂದು ಉತ್ಪ್ರೇಕ್ಷೆ ಆಗೋದಿಲ್ಲ. ಆದರೆ ಮಣ್ಣಿನ ಸದ್ಬಳಕೆ ಆಗ್ತಾ ಇದೆಯಾ? ಅದು ನಮ್ಮ ಮುಂದಿನ ಪ್ರಶ್ನೆ. ಈಗೇನಾಗ್ತಿದೆ, ಮಣ್ಣು ಸಹಿತ ಅದರಲ್ಲೂ ಸಹಿತ ಪೋಷಕಾಂಶಗಳಿರ್ತವೆ. ಅದನ್ನು ನಾವು ಸರಿಯಾಗಿ ನೋಡ್ಕೊಂಡ್ವಿ ಅಂತಂದರೆ ಅದು ನಮ್ಮನ್ನು ಶತಶತಮಾನಗಳ ತನಕನೂ ಅದು ನಮ್ಮನ್ನು ಕಾಪಾಡ್ಕೊಂಡು ಹೋಗುತ್ತೆ. ಅದನ್ನು ನಾವು ಸರಿಯಾಗಿ ನೋಡ್ಕೊಳ್ದೆ ದುರುಪಯೋಗ ಮಾಡ್ಕೊಂಡ್ವಿ ಅಂತಂದರೆ ಆ ಮಣ್ಣು ಹಾಳಾಗುತ್ತೆ. ಮಣ್ಣಿನ ಜೊತೆಗೆ ಇಡೀ ಜನ ಸಮೂಹವನ್ನೇ, ಇಡೀ ಮಾನವ ಕುಲವನ್ನೇ ಅದು ನಾಶ ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಮಣ್ಣಿನ ಫಲವತ್ತತೆ ಇವತ್ತಿನ ಒಂದು ಪ್ರಮುಖವಾದಂಥ ವಿಷಯ. ಮಣ್ಣು ಫಲವತ್ತಾಗಿತ್ತಪ್ಪ ಅಂತಂದರೆ ಅಲ್ಲಿ ಬೆಳೆಯುವಂಥ ಬೆಳೆಗಳು ಭಾಳಷ್ಟು ಶಕ್ತಿಯುತವಾಗಿರ್ತವೆ. ಅದನ್ನು ಉಪಯೋಗಿಸುವಂಥ ಮನುಷ್ಯರು ಸಹ ಅದರಿಂದ ಆರೋಗ್ಯವಾದಂಥ ಒಂದು ಮಾನವ ಕುಲವನ್ನು ನಾವು ಸೃಷ್ಟಿ ಮಾಡ್ಬೋದು. ಈಗ ನಾವು ನೋಡಿ, ಈಗ ಸಾಮಾನ್ಯವಾಗಿ ಯಾವುದೇ ಒಂದು ಹಳ್ಳಿನಲ್ಲಿ ಹೋದ್ರಿ ಅಂತಂದರೆ ಒಂದೇನಿರುತ್ತೆ, ಮಾಲ್ನ್ಯೂಟ್ರಿಷನ್ ಅಂದ್ರೇನು, ಅಷ್ಟೊಂದು ನಿಖರವಾದಂತಹ ಅಂದ್ರೇನು, ಎಷ್ಟು ಬೇಕು ಅವಶ್ಯಕವಾಗಿರುವಂಥ ಒಂದು ಪೋಷಣೆ ಸಿಕ್ಕಿರಲ್ಲ. ಕುಪೋಷಣೆ ಅಂತ ಹೇಳ್ತೀವಿ. ಮಾಲ್ನ್ಯೂಟ್ರಿಷನನ್ನು ಕುಪೋಷಣೆ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಪ್ರೋಟೀನ್ಗಳ ಸಸಾರಜನಕದ ಕೊರತೆ ಮಕ್ಕಳಲ್ಲಿ ಕಾಣ್ತಾ ಇರುತ್ತೆ. ಅದೇ ರೀತಿ ನೀವು ಆ ಕಣ್ಣಿನ ಒಂದು ಸಮಸ್ಯೆಗಳು ಈ ಒಂದು ಚಿಕ್ಕ ಮಕ್ಕಳಲ್ಲಿ ಭಾಳಷ್ಟು ಇದೆ. ಅಂದರೆ ಹೊಸ ಒಂದು ಪೀಳಿಗೆಯಲ್ಲಿ ಕಣ್ಣಿನ ಸಮಸ್ಯೆ ಇದೆ. ಈಗ ಸಸಾರಜನಕ ಅಂತ ಹೇಳಿದೆ, ಪ್ರೋಟೀನ್ ಅಂತ ಹೇಳಿದೆ, ಇದಕ್ಕೆ ಮೂಲವಾಗಿ ಸಾರಜನಕ ಇರಬೇಕು. ಮಣ್ಣಿನಲ್ಲಿ ಸಾರಜನಕ ಚೆನ್ನಾಗಿತ್ತಪ್ಪ, ಮಣ್ಣಿನಲ್ಲಿ ಸಾಕಷ್ಟು ಸಾರಜನಕ ಇತ್ತಪ್ಪ ಅಂತಂದರೆ ಅಲ್ಲಿ ಬೆಳೆಯುವಂಥ ಬೆಳೆಗಳಲ್ಲಿ ಸಾಕಷ್ಟು ಸಾರಜನಕ ಇರುತ್ತೆ. ನಮ್ಮ ಆಹಾರ ಪದ್ಧತಿನೂ ಭಾಳಷ್ಟು ಪ್ರಮುಖವಾದ. ಉದಾಹರಣೆಗೆ ಬೇಳೆಕಾಳಿನಲ್ಲಿ ಸಾರಜನಕ ಜಾಸ್ತಿ ಇರುತ್ತೆ. ಅದೇ ರೀತಿ ಈ ಧಾನ್ಯಗಳಲ್ಲಿ ಸಾರಜನಕ ಕಡಿಮೆ ಇರುತ್ತೆ. ಬೇಳೆಕಾಳನ್ನು ಜಾಸ್ತಿ ಉಪಯೋಗ ಮಾಡೋದ್ರಿಂದ ಸಾರಜನಕವನ್ನು ಇದು ಮಾಡ್ಬೋದು. ಅದೇ ರೀತಿಯೇ ಮಾಂಸಾಹಾರ, ಅದರಲ್ಲೂ ಸಹಿತ ಸಾಕಷ್ಟು ಸಾರಜನಕ ಸಿಗುತ್ತೆ. ಆಹಾರ ಪದ್ಧತಿಯನ್ನು ನಾವು ಯಾವ ರೀತಿ ಆರಿಸ್ಕೊಳ್ತೀವಿ ಆ ರೀತಿ ನಮ್ಮ ಒಂದು ಸಾರಜನಕದ ಅವಶ್ಯಕತೆಯನ್ನು ನೀಗಿಸ್ಕೊಳ್ಬೋದು. ನಿಮಗೆ ಅದು ಹೇಳಿದೆ ಕಣ್ಣಿನ ಬಗ್ಗೆ. ಕಣ್ಣಿಗೆ ನಿಜವಾಗ್ಲೂ ಸಹಿತ ಕಬ್ಬಿಣದ ಒಂದು ಅಂಶ ಭಾಳ ಪ್ರಮುಖವಾದ್ದು. ಈಗ ನಮ್ಮ ಒಂದು ಕರ್ನಾಟಕದ ಒಂದು ಮಣ್ಣುಗಳನ್ನು ನೋಡಿದ್ವಿ ಅಂತಂದರೆ ಎಲ್ಲನೂ ಸಹ ಜಾಸ್ತಿ ಪ್ರಮಾಣದಲ್ಲಿ
ಕ್ಷಾರಯುಕ್ತ ಭೂಮಿಗಳು ಜಾಸ್ತಿ ಇದ್ದಾವೆ. ಕ್ಷಾರಯುಕ್ತ ಭೂಮಿಗಳು ಅಂತಂದರೆ ಮಣ್ಣಿನ pH 7.5ಕ್ಕಿಂತ ಜಾಸ್ತಿ ಇರುವಂಥ ಭೂಮಿಗಳೇ ನೋಡ್ತೀವಿ. ಅದರಲ್ಲೂ ಸಹಿತ ಕಪ್ಪು ಭೂಮಿನಲ್ಲಂತೂ ಬಹಳಷ್ಟು ಜಾಸ್ತಿ pH ಇರುತ್ತೆ. ಆ ಒಂದು ರಸಸಾರ ಅಧಿಕವಾಗಿದ್ದಾಗ, ಕ್ಷಾರ ಇದ್ದಾಗ ಅಲ್ಲಿ ಕಬ್ಬಿಣದ ಒಂದು ಕೊರತೆ ಸಾಕಷ್ಟು ಸರ್ವೇ ಸಾಮಾನ್ಯ. ಕಬ್ಬಿಣ ಸಾಕಷ್ಟು ಇರುತ್ತೆ, ಮಣ್ಣಿನಲ್ಲಿ ಇರುತ್ತೆ, ಆದರೆ ಅದು ಲಭ್ಯವಾಗುವಂಥ ರೂಪದಲ್ಲಿ ಇರೋದಿಲ್ಲ. ಆ ಗಿಡಗಳು ಅದನ್ನು ಹೀರ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಇರೋದಿಲ್ಲ. ಹಾಗಾಗಿ ಆ ಮಣ್ಣಿನಲ್ಲಿ ಇದ್ರೂ ಸಹಿತ ಅದು ಗಿಡವನ್ನು ಸೇರ್ಕೊಳ್ಳೋದಿಲ್ಲ. ಹಾಗಾಗಿ ಆ ಮಣ್ಣಿನ ಒಂದು ಬೆಳೆಗಳಿಂದ, ಒಂದು ಉತ್ಪಾದನೆಗಳಿಂದ ಪೂರಕವಾದಂಥ ಪೋಷಕಾಂಶವನ್ನು ಬದುಕಿಸುವಂಥ ಒಂದು ಶಕ್ತಿ ಇರೋದಿಲ್ಲ. ಈಗ ಮಕ್ಕಳಿಗೆ ನೋಡಿ, ನಾವು ಮತ್ತೆ ಯಾಕೆಂದರೆ ನಾನು ಇವಾಗ ಬರೀ ಮಕ್ಕಳ ಬಗ್ಗೆನೇ ಹೇಳ್ತೀನಿ. ಯಾಕೆಂತಂದರೆ ವಯಸ್ಸಾದವ್ರಿಗೆ ಏನಾಗುತ್ತೆ, ಕೆಲವೊಂದು ಡೆಫಿಷಿಯನ್ಸಿ ಬಂದೇ ಬರುತ್ತೆ. ಆದರೆ ಬೆಳೆಯುವಂಥ ಮಕ್ಕಳಲ್ಲಿ ನಾವು ಅದನ್ನು ಕೊರತೆಯನ್ನು ನೋಡಿದಾಗ ಅದ್ರ ಬಗ್ಗೆ ನಾವು ನಿಜವಾಗ್ಲೂ ನಮ್ಮ ಒಂದು ಶಕ್ತಿಯನ್ನು ಅಲ್ಲಿ ವಿನಿಯೋಗಿಸಬೇಕು, ಅದನ್ನು ಸರಿಪಡಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಬಿಳಿ ಮಚ್ಚೆಗಳು ಇರ್ತವೆ, ಮುಖದಲ್ಲಿ ಬಿಳಿ ಮಚ್ಚೆ ಇರುತ್ತೆ. ಬಿಳಿ ಮಚ್ಚೆಗೆ ಕಾರಣ ಏನಪ್ಪ ಅಂತಂದರೆ ಎರಡು ಕಾರಣಗಳು. ಯಾಕೆಂದರೆ ಮೆಡಿಕಲ್ ರೀಸನ್ ಅಂತಂದರೆ, ಒಂದು ವೈದ್ಯಕೀಯ ವಿಶ್ಲೇಷಣೆ ಮಾಡಿ ನೋಡಿದಾಗ, ಒಂದು ಹೊಟ್ಟೆಯಲ್ಲಿರುವಂಥ ಹುಳುಗಳು, ಈ ಜಂತು ಹುಳುಗಳು ಜಾಸ್ತಿ ಇದ್ವಪ್ಪ ಅಂತಂದರೆ ಆ ಒಂದು ಬಿಳಿ ಮಚ್ಚೆಗಳು, ಬಿಳಿ ಒಂದು ಪ್ಯಾಚಸ್ ಆಗ್ತವೆ. ಇವಾಗಂತೂ ಮಕ್ಕಳಿಗೆ ಜಂತು ಹುಳ ಇಲ್ಲೆಲ್ಲ ಇವಾಗ. ಯಾಕೆಂತಂದರೆ ನಮ್ಮ ಕಾಲದಲ್ಲೇ ಮುಗಿದೋಯ್ತು ಜಂತು ಹುಳುಗಳು. ಯಾಕೆಂದರೆ ಆಲ್ಬೆಂಡೈಸಲ್ 6 ತಿಂಗಳಿಗೆ ಒಂದ್ಸಲ ಎಲ್ಲ ಸರ್ಕಾರನೇ ಕೊಟ್ಬಿಡುತ್ತೆ. ಹಾಗಾಗಿ ಹೊಟ್ಟೆಯಲ್ಲಿ ಜಂತು ಹುಳ ಇರೋದಿಲ್ಲ. ಆದರೂ ಸಹಿತ ಈ ಒಂದು ಬಿಳಿ ಮಚ್ಚೆಗಳು ಇರ್ತವೆ ಅಂತಂದರೆ ಅದಕ್ಕೆ ಕಾರಣ ಜಿಂಕಿನ ಕೊರತೆ ಇರುತ್ತೆ. ಅಂದರೆ ನಾವು ತಿನ್ನುವಂಥ ಆಹಾರದಲ್ಲಿ ಕೆಲವೊಂದು ನಿರ್ದಿಷ್ಟವಾದಂಥ ಪೋಷಕಾಂಶಗಳು, ಈ ಒಂದು ಖನಿಜಗಳು ಇರಲಿಲ್ಲ ಅಂತಂದರೆ ಅವು ನಮ್ಮ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರ್ತದೆ. ಅದು ಜಿಂಕ್ ಬಗ್ಗೆ ಹೇಳಿದೆ, ಅದೇ ರೀತಿ ಕಬ್ಬಿಣದ ಬಗ್ಗೆ ಹೇಳಿದೆ. ಕ್ಯಾಲ್ಶಿಯಮ್ಗೆ ಒಳ್ಳೆ ಕ್ಯಾಲ್ಶಿಯಮ್ ಅಂತಂದರೆ ಹಾಲು, ಆಮೇಲೆ ಎಲ್ಲ ಧಾನ್ಯಗಳಲ್ಲಿ ಸಿಗುತ್ತೆ. ಆದರೆ ಕ್ಯಾಲ್ಶಿಯಂ ಕೊರತೆ ಇರೋದ್ರಿಂದ ಒಂದು ಮೂಳೆಗಳಲ್ಲಿ ಅಸಮರ್ಪಕವಾದಂಥ ಒಂದು ಮೂಳೆ ರಚನೆ ಆಗುತ್ತೆ, ಮೂಳೆ ಅಷ್ಟು ಗಟ್ಟಿಯಾಗೋದಿಲ್ಲ. ಅದೇ ರೀತಿ ಈ ಒಂದು ಪೋಷಕಾಂಶಗಳು ಮಣ್ಣಿನಲ್ಲಿರೋದ್ರಿಂದ ಬೆಳೆಗಳು ಬರ್ತವೆ, ಬೆಳೆಯಿಂದ ಮನುಷ್ಯರನ್ನು ಸೇರ್ತವೆ. ಒಟ್ಟಾರೆ ಒಂದು ಆರೋಗ್ಯವನ್ನು ನಿರ್ಧರಿಸೋದ್ರಲ್ಲಿ ಈ ಪೋಷಕಾಂಶಗಳ ಮಹತ್ವ ಬಹಳ ಪ್ರಮುಖವಾದ್ದು. ಅದಕ್ಕೋಸ್ಕರ ಈ ಮಣ್ಣಿನಲ್ಲಿರುವಂಥ ಪೋಷಕಾಂಶಗಳಿಗೆ ಅದನ್ನು ಸಮರ್ಪಕ ಪ್ರಮಾಣದಲ್ಲಿ ಅಂದರೆ ನಿರ್ದಿಷ್ಟ ಪ್ರಮಾಣದಲ್ಲಿ ಅತ್ಯವಶ್ಯಕ ಅಂದ್ರೇನು ಎಷ್ಟು ಬೇಕೋ ಅಷ್ಟನ್ನು ನಾವು ಅಲ್ಲಿ ಮೇಂಟೈನ್ ಮಾಡೋದು ಭಾಳಷ್ಟು ಪ್ರಮುಖವಾದ್ದು. ಅದಕ್ಕೂ ಅದೇ ರೀತಿ ಈಗ ಪೋಷಕಾಂಶಗಳು ಅಂತ ಹೇಳಿದಾಗ ಸಾವಯವ ಇಂಗಾಲವನ್ನು ಬಿಡಲಿಕ್ಕಾಗಲ್ಲ. ಯಾಕೆಂತಂದರೆ ಸಾವಯವ ಇಂಗಾಲ ಅಂತಂದರೆ ಅದು ಒಂಥರ ಇದನ್ನೆಲ್ಲ ಸ್ಟೋರ್ ಹೌಸ್ ಅಥವಾ ಉಗ್ರಾಣ ಅಂತ ಹೇಳ್ಬೋದು. ಸಾವಯವ ಇಂಗಾಲವನ್ನು ಉಗ್ರಾಣ ಅಂತ ಹೇಳ್ಬೋದು, ಈ ಪೋಷಕಾಂಶಗಳ ಉಗ್ರಾಣ ಅಂತ ಹೇಳ್ಬೋದು. ಯಾಕೆಂತಂದರೆ ಭೂಮಿ ಅಥವಾ ಮಣ್ಣು ಫಲವತ್ತಾಗಿದೆ, ಆರೋಗ್ಯಕರವಾಗಿದೆ ಅನ್ನೋ ಒಂದು ಹೇಳೋದಕ್ಕೆ ಈ ಸಾವಯವ ಇಂಗಾಲ ಭಾಳ ಪ್ರಮುಖವಾದಂಥ ಅಂಶ. ಮಣ್ಣಿನಲ್ಲಿ ಸಾವಯವ ಇಂಗಾಲದ ಪ್ರಮಾಣ ಜಾಸ್ತಿ ಇತ್ತಪ್ಪ ಅಂತಂದರೆ ಅಲ್ಲಿ ಸಾಕಷ್ಟು ಸೂಕ್ಷ್ಮ ಜೀವಿಗಳು ಸಹಿತ ಬದುಕ್ತವೆ. ಆಮೇಲೆ ಮಣ್ಣಿನಲ್ಲಿ ಇರೋಂಥ ಪೋಷಕಾಂಶವನ್ನು ಮಾರ್ಪಾಡು ಮಾಡಿ ಗಿಡಗಳು ಹೀರ್ಕೊಳ್ಳುವಂಥ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡ್ತವೆ. ಹಾಗಾಗಿ ಸಾವಯವ ಇಂಗಾಲ ಭೂಮಿಲಿ ಭಾಳಷ್ಟು ಪ್ರಮುಖವಾದಂಥ ಅಂಶ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲಿ ಜಾಸ್ತಿ ಮಳೆ ಇದೆ, ಎಲ್ಲಿ ಕೃಷಿ ಅರಣ್ಯಗಳಿದೆ, ಎಲ್ಲಿ ಅರಣ್ಯ ಇದೆ, ಎಲ್ಲಿ ಕೃಷಿ ಅರಣ್ಯ ಪದ್ಧತಿಗಳಿದೆ, ಎಲ್ಲಿ ತಂಪಾದಂಥ ವಾತಾವರಣ ಇದೆ, ಅಲ್ಲಿ ಆ ಒಂದು ಪ್ರದೇಶಗಳಲ್ಲಿ ಭೂಮಿಯಲ್ಲಿ ಸಾವಯವ ಇಂಗಾಲ ಪ್ರಮಾಣ ಜಾಸ್ತಿ ಇದೆ. ನಮ್ಮ ಕರ್ನಾಟಕನೇ ತಗೊಂಡ್ರೂ ಸಹಿತ ಇದರಲ್ಲಿ ಚಿಕ್ಕಮಗಳೂರು, ಕೆಲವೊಂದು ಶಿವಮೊಗ್ಗ ಜಿಲ್ಲೆಯ ಕೆಲವು ಭಾಗಗಳು, ಅದೇ ರೀತಿ ಉತ್ತರ ಕನ್ನಡ, ಆಮೇಲೆ ಕೊಡಗು, ಕೆಲವೊಂದು ಹಾಸನ, ಮೈಸೂರು, ಎಲ್ಲೆಲ್ಲಿ ಅರಣ್ಯಗಳಿದೆ ಅಲ್ಲೆಲ್ಲನೂ ಸಹಿತ ಆ ಒಂದು ಪ್ರದೇಶದ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಪ್ರಮಾಣ ಜಾಸ್ತಿ ಇದೆ. ಒಣ ಪ್ರದೇಶಕ್ಕೆ ನಾವು ಬಂದ್ವಿ ಅಂತಂದರೆ ಈಗ ಬಾಗಲಕೋಟೆ, ಬಿಜಾಪುರ, ಕಲಬುರ್ಗಿ, ಯಾದಗಿರಿ, ರಾಯಚೂರು, ಹೊಸಪೇಟೆ, ವಿಜಯನಗರ, ಬಳ್ಳಾರಿ, ಅದೇ ರೀತಿ ಇನ್ನು ಕೆಳಗೆ ಬಂದರೆ ಚಿತ್ರದುರ್ಗ ಆಗಲಿ, ಅದೇ ರೀತಿ ತುಮಕೂರು ಆಗಲಿ, ಇಲ್ಲೆಲ್ಲ ಒಣ ಪ್ರದೇಶ ಇರೋದ್ರಿಂದ, ಆಮೇಲೆ ಕೃಷಿ ಅರಣ್ಯ ಪ್ರದೇಶ ಬಹಳ ಕಡಿಮೆ ಇರೋದ್ರಿಂದ, ಇಲ್ಲಿ ಪ್ರತಿಕೂಲವಾದಂಥ ವಾತಾವರಣ ಇರೋದ್ರಿಂದ, ಇಲ್ಲಿ ಮಳೆ ಕಡಿಮೆ, ಬಿಸಿಲು ಜಾಸ್ತಿ ಇರೋದ್ರಿಂದ ಭೂಮಿಯ ಒಂದು ಸಾವಯವ ಇಂಗಾಲದ ಪ್ರಮಾಣ ಭಾಳಷ್ಟು ಕಡಿಮೆ ಇರುತ್ತೆ.
ನಾನು ನಿಮ್ಗೆ ಹೇಳಿದೆ ಹೆಚ್ಚು ಮಳೆ ಬೀಳುವಂಥ ಪ್ರದೇಶದಲ್ಲಿ 2% ಪ್ರತಿ ಶೇಕಡ 2% ಅಷ್ಟು ಸಹಿತ ಸಾವಯವ ಇಂಗಾಲದ ಪ್ರಮಾಣ ಇರುತ್ತೆ. ಆದರೆ ಈ ಒಣ ಪ್ರದೇಶದಲ್ಲಿ 0.5%ಗಿಂತನೂ ಕಡಿಮೆ ಇರುತ್ತೆ. ಅಂದರೆ ಏನು 4 ಪಟ್ಟು ಕಡಿಮೆ ಇರುತ್ತೆ. ಅಂದರೆ ಇಲ್ಲಿ ಒಣ ಪ್ರದೇಶದಲ್ಲಿ 0.5% ಇತ್ತಪ್ಪ ಅಂತಂದರೆ ಅಲ್ಲಿ 4ರಿಂದ 5 ಪಟ್ಟು ಜಾಸ್ತಿ ಸಾವಯವ ಇಂಗಾಲ ಇರುತ್ತೆ. ಈ ಒಂದು ಪ್ರದೇಶದಲ್ಲಿ ಸಾವಯವ ಇಂಗಾಲ ಕಡಿಮೆ ಇರುತ್ತೆ. ಸಾವಯವ ಇಂಗಾಲವನ್ನು ನಾವು ಜಾಸ್ತಿ ಮಾಡಬೇಕು ಅಂತಂದರೆ ಏನು ಮಾಡಬೇಕು? ಅದು ಭಾಳ ಪ್ರಮುಖವಾದಂಥ ವಿಷಯ. ಇದಕ್ಕೆ ಸಾವಯವ ಇಂಗಾಲಕ್ಕೆ ನಾವು ಕೃತಕವಾಗಿ ಅಥವಾ ರಾಸಾಯನಿಕ ರೂಪದಲ್ಲಿ ನಾವು ಸಾವಯವ ಇಂಗಾಲವನ್ನು ಜಾಸ್ತಿ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೇನು ನಮ್ಮ ಮುಂದಿರುವಂಥ ಆಯ್ಕೆಗಳು ಏನಪ್ಪ ಅಂತಂದರೆ, ಒಂದು ಕೃಷಿ ತ್ಯಾಜ್ಯವನ್ನು ಮಣ್ಣಿಗೆ ಮತ್ತೆ ಮರಳಿಸೋದು. ಎರಡನೇದು ಈ ಪಶು ಮತ್ತು ಎಲ್ಲ ಇವುಗಳ ತ್ಯಾಜ್ಯ ಗೊಬ್ಬರಗಳು ಏನಿದೆ, ಈಗ ಫಾರ್ಮ್ ಯಾರ್ಡ್ ಮೆನ್ಯೂರ್ ಅಂತ ಹೇಳ್ತೀವಿ, ಕೊಟ್ಟಿಗೆ ಗೊಬ್ಬರಗಳು ಹೇಳ್ತೀವಿ, ಹಿಂಡಿ ಗೊಬ್ಬರ ಅಂತ ಹೇಳ್ತೀವಿ, ಇವುಗಳನ್ನು ಕಾಪಿಟ್ಟು ಮತ್ತೆ ಅದನ್ನು ಭೂಮಿಗೆ ಸೇರಿಸೋದು, ನಿರಂತರವಾಗಿ ಸೇರಿಸೋದು. ನಂತರ ಹಸಿರೆಲೆ ಗೊಬ್ಬರಗಳ ಬೆಳೆಗಳೇನೇ ಇದ್ದಾವೆ, ಉದಾಹರಣೆಗೆ ದೈಂಚ ಆಗಲಿ, ಸೆಣಬು ಆಗಲಿ, ಗ್ಲಿಸಿಡಿ ಆಗಲಿ, ಇವುಗಳನ್ನು ನಾವು ಭೂಮಿನಲ್ಲಿ ಬೆಳೆದು 45 ದಿವಸ ಆಗ್ತಂಗೆ ಮತ್ತೆ ಮುಗ್ಗೊಡ್ದು ಭೂಮಿಗೆ ಸೇರಿಸೋದ್ರಿಂದ ಆ ಭೂಮಿಯಲ್ಲಿ ಒಂದು ಸಾವಯವ ಇಂಗಾಲವನ್ನು ಜಾಸ್ತಿ ಮಾಡ್ಬೋದು. ತೊಗರಿ ಉತ್ತರ ಕರ್ನಾಟಕದ ಒಂದು ಪ್ರಮುಖವಾದಂಥ ಬೆಳೆ. ಉತ್ತರ ಕರ್ನಾಟಕದ ಪ್ರಮುಖವಾದಂಥ ಬೆಳೆ. ಆವಾಗ ಒಂದು 20-25 ವರ್ಷದ ಹಿಂದ್ಗಡೆ ಅದು ಅವಾಗೆಲ್ಲ ನಮ್ಮಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಈ ಒಂದು ಉರುವಲಿಗಾಗಿ ಇದನ್ನು ಬಳಸ್ತಾ ಇದ್ರು. ಇವತ್ತು ಅದನ್ನು ಬಯೋಚಾರ್ ಆಗಿ ಪರಿವರ್ತನೆ ಮಾಡಿಬಿಟ್ಟು ಹಾಕೋದ್ರಿಂದ, ಬಯೋಚಾರ್ ಅಂತಂದರೆ ಇದು ಅದನ್ನು ಬೂದಿ ಮಾಡೋದು ಭಾಳ ಕಡಿಮೆ ಒಂದು ಆಮ್ಲಜನಕದ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿ ಅದನ್ನು ಸುಟ್ಟು ಅದನ್ನು ಬೂದಿ ಮಾಡೋದು. ಬೂದಿ ಅಂತಂದರೆ ಕಪ್ಪಗಿರುತ್ತೆ, ಅಂದ್ರೇನು ಅದು ಇನ್ಕಂಪ್ಲೀಟಾಗಿ ಫುಲ್ ಕಂಪ್ಲೀಟಾಗಿ ಏನು ಬರ್ನ್ ಆಗಿರೋದಿಲ್ಲ, ಅಲ್ಲಿ ಕಾರ್ಬನ್ ಅಂಶ ಇರುತ್ತೆ. ಆ ಒಂದು ಬಯೋಚಾರನ್ನು ಸಹಿತನೂ ಭೂಮಿಗೆ ಹಾಕೋದ್ರಿಂದ ಒಟ್ಟಾರೆಯಾಗಿ ಸಾವಯವ ಇಂಗಾಲದ ಪ್ರಮಾಣವನ್ನು ಜಾಸ್ತಿ ಮಾಡ್ಬೋದು. ಅಂದ್ರೆ ಈಗ ಈ ಒಂದು ವಿವಿಧ ಕೃಷಿ ಪದ್ಧತಿಗಳನ್ನು ನೋಡಿದ್ರೆ ಸಾಮಾನ್ಯವಾಗಿ ಅರಣ್ಯ ಪ್ರದೇಶದಲ್ಲಿ ಜಾಸ್ತಿ ಸಾವಯವ ಇಂಗಾಲ ಇರುತ್ತೆ. ಎರಡನೇದಾಗಿ ಕೃಷಿ ಮತ್ತು ತೋಟಗಾರಿಕಾ ವಿಭಾಗದಲ್ಲಿ ಒಂದು ಪ್ರಭೇದದಲ್ಲಿ ಅಲ್ಲಿ ಮಧ್ಯಮ ಪ್ರಮಾಣದ ಒಂದು ಸಾವಯವ ಇಂಗಾಲವನ್ನು ನೋಡ್ಬೋದು. ಆದರೆ ಕೃಷಿನಲ್ಲಿ, ಬರೀ ಕೃಷಿ ಅಥವಾ ಬೆಳೆಕಾಳು ಇವು ಧಾನ್ಯಗಳನ್ನು ಬೆಳೆಯುವಂಥ ಭೂಮಿಗಳಲ್ಲಿ ಕಡಿಮೆ ಪ್ರಮಾಣದ ಸಾವಯವ ಇಂಗಾಲವನ್ನು ನೋಡ್ತೀವಿ. ವರ್ಷದ 365 ದಿವಸನೂ ಸಹಿತ ನೆರಳಲ್ಲಿದ್ದಂಥ ಒಂದು ಭೂಮಿಗಳಲ್ಲಿ, ಉದಾಹರಣೆಗೆ ನಿಮಗೆ ಕಾಫಿ ಪ್ಲಾಂಟೇಶನ್ಗಳು ನೋಡ್ತೀವಿ. ಕಾಫಿ ಪ್ಲಾಂಟೇಶನ್ ಚಿಕ್ಕಮಗಳೂರಲ್ಲಿ, ಹಾಸನದಲ್ಲಿ, ಮಡಿಕೇರಿನಲ್ಲಿ ನೋಡ್ತೀವಿ. ಅಲ್ಲಿ ವರ್ಷದ 365 ದಿವಸನೂ ಸಹಿತ ಅದು ಮಣ್ಣು ಭೂಮಿ ಒಂದು ಆವರಿಸಿರುತ್ತೆ, ಯಾವುದೋ ಒಂದು ಬೆಳೆಯಿಂದ ಆವರಿಸ್ಕೊಂಡಿರುತ್ತೆ, ಕಾಫಿಯಿಂದ ಇರುತ್ತೆ ಅಥವಾ ಸ್ವಾಭಾವಿಕವಾದಂಥ ನೆರಳು ಮರಗಳಿರ್ತವೆ. ಅಲ್ಲಿ ಏನಾಗುತ್ತೆ, ಯಾವಾಗಲೂ ಸಾವಯವ ಇಂಗಾಲ ಜಾಸ್ತಿ ಇರುತ್ತೆ. ಬಿಸಿಲು, ಯಾಕೆಂತಂದರೆ ಈ ನಮ್ಮ ದೇಶ ಅದು ಉಷ್ಣ ಪ್ರದೇಶದಲ್ಲಿರುವಂಥ ದೇಶ. ಇಲ್ಲಿ ಏನಾಗುತ್ತೆ, ಸಾವಯವ ಇಂಗಾಲ ಬಿಸಿಲು ಬಿದ್ದ ತಕ್ಷಣ ಸಾವಯವ ಇಂಗಾಲ ಮಾರ್ಪಾಡಾಗಿ ಕಾರ್ಬನ್ ಡೈಆಕ್ಸೈಡ್ ಆಗಿ ವಾತಾವರಣಕ್ಕೆ ಸೇರ್ಕೊಳ್ಳುತ್ತೆ. ಇದು ನಿರಂತರವಾಗಿರುತ್ತೆ. ಈ ಗಿಡಗಳು ಅಥವಾ ಬೆಳೆಗಳೇನು ಮಾಡ್ತೇವೆ, ವಾತಾವರಣದಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡನ್ನು ಹೀರ್ಕೊಂಡು ಸಾವಯವ ಇಂಗಾಲವನ್ನು ತಯಾರು ಮಾಡ್ತವೆ. ಅದೇ ಸಾವಯವ ಇಂಗಾಲ ಮತ್ತೆ ಬಿಸಿಲಿನಿಂದ ಅದು ಮಾರ್ಪಾಡಾಗಿ ಕಾರ್ಬನ್ ಡೈಆಕ್ಸೈಡ್ ಆಗಿ ಹೋಗಿ ಮತ್ತೆ ವಾತಾವರಣ ಸೇರ್ಕೊಳುತ್ತೆ. ಇದು ನಿರಂತರವಾದಂಥ ಒಂದು ಚಕ್ರ. ಇದರಲ್ಲಿ ಏನಪ್ಪ ಅಂತಂದರೆ, ನಾವು ಭಾಳಷ್ಟು ದಿವಸ ಕಾರ್ಬನನ್ನು ಹಿಡಿದಿಟ್ಕೊಳ್ಳೋವಂಥ ಬೆಳೆಗಳನ್ನು, ಆ ಪದ್ಧತಿಗಳನ್ನು ಅಳವಡಿಸ್ಕೊಳ್ಳೋದ್ರಿಂದ ಭೂಮಿಯಲ್ಲಿರುವಂಥ ಸಾವಯವ ಇಂಗಾಲವನ್ನು ಸುಧಾರಣೆ ಮಾಡ್ಬೋದು. ಸಾವಯವ ಇಂಗಾಲ ಒಂದು ಉಗ್ರಾಣ ಅಂತ ಹೇಳಿದೆ. ಸಾವಯವ ಇಂಗಾಲ ಜಾಸ್ತಿ ಇತ್ತಪ್ಪ ಅಂತಂದರೆ ಅಲ್ಲಿ ಮಣ್ಣಿನ ಒಂದು ರಸಸಾರ ಭಾಳ ಹದವಾಗಿರುತ್ತೆ, ಸಾರಜನಕ, ರಂಜಕ, ಪೊಟ್ಯಾಶ್ಗಳು ಲಭ್ಯತೆ ಜಾಸ್ತಿ ಆಗುತ್ತೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಈ ಒಂದು ಸೂಕ್ಷ್ಮ ಪೋಷಕಾಂಶಗಳೇನಿದ್ದಾವೆ, ನಾನು ಮೊದಲೇ ಹೇಳಿದೆ, ಈ ಸತು ಆಗಲಿ, ಜಿಂಕ್ ಆಗಲಿ, ಕಬ್ಬಿಣ, ಅದೇ ರೀತಿ ಮ್ಯಾಂಗನೀಸು, ಅದೇ ರೀತಿ ತಾಮ್ರ, ಇವುಗಳ ಒಂದು ಲಭ್ಯತೆ ಅದನ್ನು ಲಭ್ಯತೆಯನ್ನು ಜಾಸ್ತಿ ಮಾಡ್ಬೋದು. ಸಾವಯವ ಇಂಗಾಲದ ಪ್ರಮಾಣ ಜಾಸ್ತಿ ಇತ್ತಪ್ಪ ಅಂತಂದರೆ ಇವುಗಳ ಒಂದು ಕೊರತೆ ಎಲ್ಲೆಲ್ಲೂ ಬರೋದಿಲ್ಲ. ಅದೇ ರೀತಿ ಮಾಲಿಬ್ಡಿನಮ್ ಆಗಲಿ, ಬೋರಾನ್ ಆಗಲಿ, ಇತ್ತೀಚಿನಗೆ ಭಾಳ ಪ್ರಾಧಾನ್ಯಕ್ಕೆ ಬರುವಂಥ ಪೋಷಕಾಂಶಗಳವು.
ಅವುಗಳು ಸಹಿತ ಸಾವಯವ ಇಂಗಾಲ ಜಾಸ್ತಿ ಇತ್ತಪ್ಪ ಅಂತಂದರೆ ಅಲ್ಲಿ ನಿಖರವಾದಂಥ ಒಂದು ಲಭ್ಯತೆಯನ್ನು ನಾವು ಹೇಳ್ಬೋದು. ಅದೇ ಸಾವಯವ ಇಂಗಾಲ ಕಡಿಮೆ ಇತ್ತಪ್ಪ ಅಂತಂದರೆ ಪೋಷಕಾಂಶಗಳ ಕೊರತೆ ಸರ್ವೇ ಸಾಮಾನ್ಯ. ಆಮೇಲೆ ಭೂಮಿಯಲ್ಲಿ ಭೂಮಿಯ ಒಂದು ಶಕ್ತಿ ಅಂತಂದರೆ ಸಾವಯವ ಇಂಗಾಲ. ಭೂಮಿಯಲ್ಲಿರುವಂಥ ಶಕ್ತಿ, ಬೆಳೆಯುವಂಥ ಒಂದು ಶಕ್ತಿ, ಅದನ್ನು ಇದು ಶಕ್ತಿ ಅಂತಂದರೆ ಸಾವಯವ ಇಂಗಾಲ. ಅದಕ್ಕೋಸ್ಕರ ಸಾವಯವ ಇಂಗಾಲದ ಪ್ರಮಾಣವನ್ನು ಜಾಸ್ತಿ ಮಾಡೋದಕ್ಕೆ ನಮ್ಮ ಪ್ರಯತ್ನಗಳು ನಿರಂತರವಾಗಿರಬೇಕು. ಎರಡನೇದೇನಪ್ಪ ಅಂತಂದರೆ ರಸಸಾರ, ಮಣ್ಣಿನ ರಸಸಾರ ಭಾಳಷ್ಟು ಪ್ರಮುಖವಾದ್ದು. ಮಣ್ಣಿನ ರಸಸಾರ ಅಂತಂದ್ರೆ ಈಗ ಮಣ್ಣಿನ ರಸಸಾರವನ್ನು 0 ಇಂದ 14 ತನಕ ನಾವು ವರ್ಗೀಕರಣ ಮಾಡಿರ್ತೀವಿ. ಅದರಲ್ಲಿ ಮಧ್ಯ 7ಕ್ಕೆ ಬಂತಪ್ಪ ಅಂದರೆ ಅದು ತಟಸ್ಥ. 7ಕ್ಕಿಂತ ಕಡಿಮೆ ಇರುವಂಥ ರಸಸಾರ ಇರುವಂಥ ಮಣ್ಣುಗಳಿಗೆ ನಾವು ಹುಳಿ ಮಣ್ಣು ಅಥವಾ ಆ್ಯಸಿಡ್ ಸಾಯಿಲ್ ಅಂತ ಹೇಳ್ತೀವಿ. 7ಕ್ಕಿಂತ ಜಾಸ್ತಿ ಇತ್ತಪ್ಪ ಅಂತಂದರೆ ಅವನ್ನ ಕ್ಷಾರಯುಕ್ತ ಮಣ್ಣುಗಳು ಅಂತ ಹೇಳ್ತೀವಿ. ನಮ್ಮ ಇಡೀ ಕರ್ನಾಟಕವನ್ನು ನಾವು ನೋಡಿದ್ವಪ್ಪ ಅಂತಂದರೆ ಎಲ್ಲೆಲ್ಲಿ ಜಾಸ್ತಿ ಮಳೆ ಬೀಳುವಂಥ ಪ್ರದೇಶ ಇದೆ, ಎಲ್ಲೆಲ್ಲಿ ಅರಣ್ಯ ಭೂಮಿಗಳಿದೆ, ಅಲ್ಲಿ ಈ ಒಂದು ಮಣ್ಣು ಸ್ವಲ್ಪ ಆಮ್ಲೀಯವಾಗಿದ್ದಕ್ಕೆ ಕಾರಣ ಏನಪ್ಪ ಅಂದರೆ ಕ್ಷಾರವಾದಂಥ ಧಾತುಗಳೆಲ್ಲನೂ ಬಸಿದೋಗಿರ್ತವೆ. ಕ್ಯಾಲ್ಶಿಯಂ ಆಗಲಿ, ಮೆಗ್ನೀಷಿಯಂ ಆಗಲಿ, ಸೋಡಿಯಂ ಆಗಲಿ, ಪೊಟ್ಯಾಷಿಯಂ ಆಗಲಿ, ಇವೆಲ್ಲ ಮಳೆ ಜಾಸ್ತಿ ಇರೋದ್ರಿಂದ ಮಳೆಯಲ್ಲಿ ಕರಗಿ ಬಸಿದೋಗಿರ್ತವೆ. ಆ ಒಂದು ಮಣ್ಣಲ್ಲಿ ಅಲ್ಯೂಮಿನಿಯಂ ಮತ್ತು ಹೈಡ್ರೋಜನ್, ಅದೇ ರೀತಿ ಕಬ್ಬಿಣ, ಮ್ಯಾಂಗನೀಸು, ಸತು, ತಾಮ್ರ ಇವುಗಳ ಒಂದು ಪ್ರಮಾಣ ಜಾಸ್ತಿ ಇರುತ್ತೆ. ಇವೆಲ್ಲ ಜಾಸ್ತಿ ಇದ್ದಾಗ ಮಣ್ಣಿನ ಒಂದು ರಸಸಾರ ಆಮ್ಲೀಯವಾಗಿರೋಂಥ ಮಣ್ಣಲ್ಲಿ ಏನು ಸಮಸ್ಯೆ ಆಗುತ್ತೆ? ಆಮ್ಲೀಯವಾದ ಮಣ್ಣಲ್ಲಿ ಏನಾಗುತ್ತಪ್ಪ ಅಂದರೆ ಅಲ್ಲಿ ಸಾರಜನಕ ಲಭ್ಯ ರೂಪದಲ್ಲಿ ಬರಬೇಕಪ್ಪ ಅಂದರೆ ಸಾರಜನಕವನ್ನು ಯಾವುದೇ ಗಿಡ ಹೀರ್ಕೋಬೇಕಪ್ಪ ಅಂದರೆ ಅದು ನೈಟ್ರೇಟ್ ರೂಪದಲ್ಲಿ ಇರಬೇಕು. ನೈಟ್ರೇಟ್ ರೂಪದಲ್ಲಿ ಇರಬೇಕಪ್ಪ ಅಂತಂದರೆ ಆ ನೈಟ್ರೇಟ್ ರೂಪಕ್ಕೆ ಮಾರ್ಪಾಡು ಮಾಡುವುದು ಬ್ಯಾಕ್ಟೀರಿಯಾಗಳು ಭಾಳ ಪ್ರಮುಖವಾದಂಥದ್ದು. ಅಮೋನಿಯಾ ರೂಪದಲ್ಲಿರುವಂಥದ್ದು, ಅಮೈಡ್ ರೂಪದಲ್ಲಿರುವಂಥ ಒಂದು ಸಾರಜನಕವನ್ನು ನೈಟ್ರೇಟ್ ರೂಪಕ್ಕೆ ತರೋದಕ್ಕೆ ಬ್ಯಾಕ್ಟೀರಿಯಾಗಳು ಬೇಕಾಗತ್ತೆ. ಆ ಬ್ಯಾಕ್ಟೀರಿಯಾಗಳಿಗೆ ಬದುಕಬೇಕಪ್ಪ, ಚೆನ್ನಾಗಿ ಸಂತತಿ ವೃದ್ಧಿ ಆಗಬೇಕಪ್ಪ ಅಂತಂದರೆ ಮಣ್ಣಿನ ರಸಸಾರ ತಟಸ್ಥವಾಗಿರಬೇಕು. ಎಲ್ಲಿ ಹುಳಿ ಮಣ್ಣಿರುತ್ತೆ, ಅಲ್ಲಿ ಆಮ್ಲೀಯ ಮಣ್ಣಿರುತ್ತೆ, ಅಲ್ಲಿ ರಸಸಾರ ಕಡಿಮೆ ಇರೋದ್ರಿಂದ ಅವುಗಳ ಸಂತತಿ ಜಾಸ್ತಿ ಆಗೋದಿಲ್ಲ. ಹಾಗಾಗಿ ಸಾರಜನಕ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಸಾರಜನಕವನ್ನು ಮಾರ್ಪಾಡು ಮಾಡೋದ್ರಲ್ಲಿ ವಿಫಲವಾಗ್ತವೆ. ಅದೇ ರೀತಿ ಈಗ ಆಮ್ಲೀಯ ಮಣ್ಣಿನಲ್ಲಿ ಈ ರಂಜಕದ ಸ್ಥಿರೀಕರಣ ಆಗುತ್ತೆ. ರಂಜಕ ಹಾಕಿರುವಂಥ ರಂಜಕ ಲಭ್ಯವಾಗದ ರೂಪಕ್ಕೆ ಅಂದರೆ ಸಿಗಲಾರ್ದಂಥ ರೂಪಕ್ಕೆ ಅದು ಮಾರ್ಪಾಡಾಗುತ್ತೆ. ಹಾಗಾಗಿ ಅಲ್ಲಿ ಪೋಷಕಾಂಶಗಳ ಕೊರತೆ ಬರುತ್ತೆ. ಕ್ಯಾಲ್ಶಿಯಂ, ಮೆಗ್ನೀಷಿಯಂ ಅಂತೂ ಭಾಳ ಕಡಿಮೆ ಇರ್ತದೆ. ಅದೇ ರೀತಿ ಆದರೆ ಈಗ ಇವ್ನು ನೋಡಿದ್ವಿ ಅಂದರೆ ಸೂಕ್ಷ್ಮ ಪೋಷಕಾಂಶಗಳು ಜಾಸ್ತಿ ಪ್ರಮಾಣದಲ್ಲಿರ್ತವೆ. ಒಟ್ಟಾರೆಯಾಗಿ ಒಂದು ಸಮತೋಲನವಾದಂಥ ಒಂದು ಸನ್ನಿವೇಶ ನಮಗೆ ಕಂಡು ಬರೋದಿಲ್ಲ. ಕೆಲವೊಂದು ಪೋಷಕಾಂಶಗಳು ಕೊರತೆ ಇರುತ್ತೆ, ಕೆಲವೊಂದು ಜಾಸ್ತಿ ಆಗುತ್ತೆ. ಒಟ್ಟಾರೆ ಏರುಪೇರು ಸನ್ನಿವೇಶವನ್ನು ನೋಡ್ತೀವಿ. ಆ ಒಂದು ಮಣ್ಣನ್ನು ನಾವು ಸುಧಾರಣೆ ಮಾಡಬೇಕಪ್ಪ ಅಂತಂದರೆ ಅಲ್ಲಿ ಸುಣ್ಣವನ್ನು ಹಾಕಬೇಕಾಗತ್ತೆ. ಸುಣ್ಣ ಅಥವಾ ಡೋಲಮೈಟ್ ಹಾಕೋಣ. ಸುಣ್ಣ ಅಂತಂದ್ರೇನು? ಕ್ಯಾಲ್ಶಿಯಂ ಕಾರ್ಬೋನೇಟು, ಡೋಲಮೈಟ್ ಅಂದರೆ ಮೆಗ್ನೀಷಿಯಂ ಕಾರ್ಬೋನೇಟು. ಇವುಗಳನ್ನ ಹಾಕೋದ್ರಿಂದ ಏನಾಗುತ್ತೆ, ಮಣ್ಣಿನ ರಸಸಾರ ತಟಸ್ಥಕ್ಕೆ ಬರುತ್ತೆ. ಅಂದರೆ 5 ಅಥವಾ 4.5, 5 pH ಇರೋದು 7 ಹತ್ತಿರ ಬರುತ್ತೆ. 6.5 ಬಂದರೆ ಸಾಕು. ಅಲ್ಲಿಗೆ ಬಂತಪ್ಪ ಅಂತಂದರೆ ಎಲ್ಲ ಒಂದು ಪರಿಸ್ಥಿತಿ ಬದಲಾವಣೆ ಹತ್ರ ಹೋಗುತ್ತೆ. ಅಂದರೆ ಎಲ್ಲ ಪೋಷಕಾಂಶಗಳು ಲಭ್ಯವಾಗ್ತವೆ, ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಆಮೇಲೆ ಉಪಯೋಗಕಾರಿ ಅಂದ್ರೇನು, ಬಹುಪಯೋಗಿ ಸೂಕ್ಷ್ಮ ಜೀವಿಗಳ ಸಂತತಿ ಜಾಸ್ತಿ ಆಗುತ್ತೆ. ಎಲ್ಲ ಪೋಷಕಾಂಶಗಳನ್ನು ಸಮರ್ಪಕವಾಗಿ ಒದಗಿಸೋದಂಥ ಸನ್ನಿವೇಶ ಸೃಷ್ಟಿಯಾಗುತ್ತೆ. ಒಂದು ಸಲ ನಾವು ಸುಣ್ಣ ಹಾಕಿದ ತಕ್ಷಣ ಅದು ಶಾಶ್ವತವಾಗಿರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಯಾಕೆಂದರೆ ಮತ್ತೆ ಮಳೆ ಹುಯ್ತಾ ಇರುತ್ತೆ, ಆ ಕ್ಯಾಲ್ಶಿಯಂ, ಆ ಸುಣ್ಣ ಪ್ರಮಾಣ ಕರಗುತ್ತೆ, ಮತ್ತೆ ಅದು ಬಸ್ದೋಗೋದ್ರಿಂದ ಮತ್ತೇ ಅದು ಹುಳಿ ಆಗುತ್ತೆ ಅಥವಾ ಆಮ್ಲೀಯವಾಗುತ್ತೆ. ಇದೇನು ನಿರಂತರ ಪ್ರಕ್ರಿಯೆ ಇದು. ಇದಕ್ಕೆ ನಾವೇನು ಮಾಡಬೇಕು, ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. 2 ವರ್ಷಕ್ಕೊಂದ್ಸಲ, 3 ವರ್ಷಕ್ಕೊಂದ್ಸಲ ನಾವು ಮಣ್ಣು ಪರೀಕ್ಷೆ ಮಾಡಿಬಿಟ್ಟು, ಇನ್ನೂ ಹೇಳಬೇಕಪ್ಪ ಅಂದರೆ ಕೆಲವೊಬ್ಬರು ಕಾಫಿ ಬೆಳೆಗಾರರು, ಆಮೇಲೆ ಸ್ವಲ್ಪ ರಫ್ತು ಮಾಡುವಂಥ ಬೆಳೆಗಾರರು ಪ್ರತಿ ವರ್ಷ ಮಣ್ಣಿನ ಪರೀಕ್ಷೆ ಮಾಡಿಸ್ತಾರೆ. ಮಣ್ಣಿನ ಪರೀಕ್ಷೆ ಮಾಡಿ ಎಷ್ಟು pH ಇದೆ, ಎಷ್ಟು ಪ್ರಮಾಣದ ಸುಣ್ಣವನ್ನು ಹಾಕಬೇಕು,
ಅನ್ನೋದನ್ನು ಅಲ್ಲಿ ಶಿಫಾರಸ್ಸಿನ ಪ್ರಕಾರ ವರ್ಷ ವರ್ಷ ಸುಣ್ಣವನ್ನು ಹಾಕೋದ್ರಿಂದ ಏನಾಗಿದೆ, ಆ ಮಣ್ಣುಗಳ ಒಂದು ಉತ್ಪಾದಕತೆ ಜಾಸ್ತಿ ಆಗ್ತಾ ಇದೆ. ಸರ್, ಈ ಫಲವತ್ತತೆ ಬಗ್ಗೆ ಹೇಳ್ತಾ ಇದ್ರಿ ನೀವು. ಹಾಂ, ಈ ಫಲವತ್ತತೆ ಹಾಳಾಗ್ಲಿಕ್ಕೆ ಕಾರಣ ಏನು? ಹಾಳಾಗ್ಲಿಕ್ಕೆ ಕಾರಣ ಅಂತಂದ್ರೆ ಒಂದು ಸ್ವಾಭಾವಿಕವಾಗಿ, ಈಗ ಉದಾಹರಣೆಗೆ ನಾನು ಇದೇನು ಹೇಳ್ತೀನಿ, ಹುಳಿ ಮಣ್ಣು ಅಂತ ಹೇಳ್ತಾ ಇದ್ದೀನಿ, ಹುಳಿ ಮಣ್ಣಲ್ಲಿ ಹೇಳ್ತಾ ಇದ್ದೀನಿ, ಹುಳಿ ಮಣ್ಣಿಂದ ಹೇಳ್ತಾ ಇದ್ದೀನಿ. ಇಲ್ಲೇನಾಗ್ತಿದೆ, ಪ್ರಕೃತಿನಲ್ಲೇ ಅದು ಆ ಥರ ಬರುತ್ತೆ. ಜಾಸ್ತಿ ಮಳೆ ಬೀಳೋದ್ರಿಂದ ಕ್ಷಾರಯುಕ್ತ ಧಾತುಗಳೆಲ್ಲ ಬಸ್ದು ಹೋಗೋದ್ರಿಂದ ಅಲ್ಲಿ ಹುಳಿ ಮಣ್ಣು ಆಗ್ತಾಯಿದೆ. ಅದೇ ರೀತಿ ಮಳೆ ಬೀಳ್ದಾರದಂಥ ಪ್ರದೇಶದಲ್ಲಿ ಮಳೆ ಎಲ್ಲಿ ಕಡಿಮೆ ಬೀಳುತ್ತೆ ಅಲ್ಲಿ ಕ್ಷಾರಯುಕ್ತ ಭೂಮಿ ಇರುತ್ತೆ, ಕ್ಷಾರಯುಕ್ತ ಮಣ್ಣಿರುತ್ತೆ. ಅಲ್ಲಿ ಮಣ್ಣಿನ ಒಂದು ರಸಸಾರ 7.5ಕ್ಕಿಂತ ಜಾಸ್ತಿ ಇರುತ್ತೆ. ಇನ್ನೊಂದು ಕರ್ಲ್ ಭೂಮಿಗಳಲ್ಲಿ 8.5ಕ್ಕಿಂತ ಜಾಸ್ತಿ ಇರುತ್ತೆ. ಎಲ್ಲಿ ಬಾಗಲಕೋಟೆ, ವಿಜಾಪುರ, ಕಲಬುರಗಿ ಈ ಪ್ರದೇಶದಲ್ಲಿ ಮಣ್ಣಿನ ರಸಸಾರ ಕ್ಷಾರಯುಕ್ತವಾಗಿರುತ್ತೆ. ಕ್ಷಾರಯುಕ್ತವಾಗಿದ್ದಪ್ಪ ಅಂತಂದರೆ ಏನಾಗುತ್ತೆ, ನಾವು ಹಾಕುವಂಥ ಗೊಬ್ಬರ, ಸಾರಜನಕ ಅದು ಬಾಷ್ಪೀಕರಣಗೊಂಡು ವಾತಾವರಣ ಸೇರುತ್ತೆ, ಅಮೋನಿಯಾ ರೂಪದಲ್ಲಿ ಅಲ್ಲಿ ಲಾಸ್ ಆಗುತ್ತೆ. ವೊಲಟಲೈಸೇಷನ್ ಅಂತ ಏನು ಹೇಳ್ತೀವಿ ಆ ಥರ ಹೋಗುತ್ತೆ. ಎರಡನೇ ದಿನಪ್ಪ ಅಂತಂದರೆ ರಂಜಕನೂ ಅಲ್ಲಿ ಮತ್ತೆ ಸ್ಥಿರೀಕರಣ ಆಗುತ್ತೆ. ರಂಜಕ, ಕ್ಯಾಲ್ಸಿಯಂ ಕಾರ್ಬೊನೇಟ್, ಸುಣ್ಣದ ಜೊತೆಗೆ ಅದು ರಿಯಾಕ್ಷನ್ ಆಗಿ ಅಲ್ಲಿ ಫಿಕ್ಸ್ ಆಗುತ್ತೆ. ಆಮೇಲೆ ಸೂಕ್ಷ್ಮ ಪೋಷಕಾಂಶಗಳು, ಅದು ಕಬ್ಬಿಣ, ಮ್ಯಾಂಗನೀಸು, ಐರನ್, ಕಬ್ಬಿಣ, ಮ್ಯಾಂಗನೀಸು, ಸತು, ತಾಮ್ರ ಇವುಗಳ ಕೊರತೆ ಜಾಸ್ತಿ ಇರುತ್ತೆ. ಅದೇ ರೀತಿ ಮಾಲಿಬ್ಡಿನಮ್, ಬೋರಾನ್ ಸಹಿತ ಕೊರತೆ ಇರುತ್ತೆ. ಒಟ್ಟಾರೆಯಾಗಿ ಅಲ್ಲೂ ಸಹಿತ ಏರುಪೇರು. ಅಂದರೆ ಯಾವುದೇ ಒಂದು ಪೋಷಕಾಂಶಗಳು ಸಮ ಪ್ರಮಾಣದಲ್ಲಿ ಅವಶ್ಯಕ ಪ್ರಮಾಣದಲ್ಲಿ ಇರಬೇಕಪ್ಪ ಅಂತಂದರೆ ಅದನ್ನು ಒಂದು ನಿರ್ಧರಿಸೋದು ಮಣ್ಣಿನ ರಸಸಾರ. ಮಣ್ಣಿನ ರಸಸಾರ 6.5ರಿಂದ 7.5 ಇತ್ತಪ್ಪ ಅಂತಂದರೆ ನಾವು ಈಗ ಪೋಷಕಾಂಶಗಳ ನಿರ್ವಹಣೆ ಯಶಸ್ವಿಯಾಗಿ ಆದ ಹಾಗೆ 90% ಪೋಷಕಾಂಶಗಳು ಲಭ್ಯವಾಗಿರ್ತವೆ. ಅಂದರೆ ಮಣ್ಣಿನ ರಸಸಾರ 6.5ರಿಂದ 7.5 ಇರಬೇಕು. ನಾನು ಇದು ಕೇಳಿದೆ, ಹುಳಿ ಮಣ್ಣಿಗೆ ಸುಣ್ಣ ಹಾಕ್ಬೇಕಂತೇಳಿ. ಅದೇ ರೀತಿ ಈಗ ಕ್ಷಾರಯುಕ್ತ ಮಣ್ಣುಗಳು ಅಥವಾ ಕರ್ಲಿರುವಂಥ ಮಣ್ಣುಗಳಿಗೆ ಜಿಪ್ಸಮನ್ನು ಬಳಸಬೇಕು. ಜಿಪ್ಸಮ್ ಅಂದರೆ ಕ್ಯಾಲ್ಶಿಯಂ ಸಲ್ಫೇಟ್. ಹಾಗೆ ಕ್ಯಾಲ್ಶಿಯಂ ಸಲ್ಫೇಟ್ ಹಾಕೋದ್ರಿಂದ ಏನಾಗುತ್ತೆ, ಮಣ್ಣಿನ ರಸಸಾರ ಕಡಿಮೆ ಆಗುತ್ತೆ. ಏನು ಕ್ಯಾಲ್ಸಿಯಂ ಸಲ್ಫೇಟ್ ಅಂತ ಏನು ಹಾಕ್ಬೇಕು ರೈತರು? ಲವಣ, ಕ್ಯಾಲ್ಶಿಯಂ ಸಲ್ಫೇಟ್ ಅಲ್ಲ, ಜಿಪ್ಸಮ್ ಅಂತಲೇ ಸಿಗುತ್ತೆ, RSK ಒಳಗೆ ಸಿಗುತ್ತೆ. ನಂತರ ಈಗ ಇವರೇನು ಕೃಷಿ ಮಾರಾಟ ಪರಿಕರಗಳನ್ನೆಲ್ಲ ಮಾರಾಟಗಾರರಲ್ಲಿ ಅವರ ಒಂದು ಅಂಗಡಿನಲ್ಲಿ ಸಹಿತ ಸಿಗುತ್ತೆ. ಜಿಪ್ಸಮನ್ನು ಹಾಕೋದ್ರಿಂದ ಮಣ್ಣಿನ ಯಾವಾಗ ಹಾಕಬೇಕಾಗುತ್ತೆ? ಯಾವಾಗ ಸಾಮಾನ್ಯವಾಗಿ ಏನಪ್ಪ ಅಂತಂದರೆ, ಈಗ ಹುಳಿ ಮಣ್ಣುಗಳಿಗೆ ಸುಣ್ಣವನ್ನು ಯಾವಾಗ ಹಾಕ್ತೀವಿ, ಈಗ ಮಣ್ಣಿನಲ್ಲಿ ಯಾವಾಗ ಬೇಕಾದ್ರೆ ಹಾಕ್ಬೋದು. ಆದರೆ ಮಣ್ಣಿನಲ್ಲಿ ಅದು ಟೈಮ್ ಬೌಂಡ್ ಮಾಡ್ಕೊಂಡು ಮಣ್ಣಿನಲ್ಲಿ ಅದು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕಪ್ಪ ಅಂತಂದರೆ ಮಣ್ಣಿನಲ್ಲಿ ಹಸಿ ಇರಬೇಕಾದ್ರೆ ಹಾಕಬೇಕು. ಅಂದರೆ ಮಾನ್ಸೂನ್ ಶುರುವಾಕಿಂತ ಮೊದಲು, ಅಂದರೆ ಮಿಡ್ ಸಮ್ಮರ್ ರೈನ್ಸ್, ಈಗ ಬೇಸಿಗೆ ಒಳಗೆ 1-2 ಅಡ್ಡ ಮಳೆ ಆಗಿರುತ್ತೆ, ಆ ಟೈಮಲ್ಲಿ ಹಾಕ್ಬೋದು. ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ಕಾಫಿ ಪ್ಲಾಂಟರ್ಸ್ ಎಲ್ಲ ಕೇಳಿದ್ರೆ ಏನಾಗುತ್ತೆ, ಡಿಸೆಂಬರ್ ಜನವರಿಗೆ ಎಲ್ಲ ಕಾಫಿ, ಅರೇಬಿಕಾ, ರೋಬಸ್ಟಾ ಎಲ್ಲ ಕೊಯ್ಲಾಗಿರುತ್ತೆ. ಆ ಲೇಬರ್ಗಳೆಲ್ಲ ಹೋಗ್ಬೇಕಾಗಿರುತ್ತೆ. ಅಲ್ಲಿ ಆ ಟೈಮಲ್ಲಿ ಏನು ಮಾಡ್ತಾರೆ, ಆ ಟೈಮಲ್ಲೂ ಕೊಡ್ತಾರೆ. ಆಮೇಲೆ ಪ್ರೀ ಮಾನ್ಸೂನ್, ಇದನ್ನು ಪ್ರೀ ಮಾನ್ಸೂನ್ ಟೈಮಲ್ಲೂ ಇದು ಮಾಡ್ಬೋದು. ಆಮೇಲೆ ಪೋಸ್ಟ್ ಮಾನ್ಸೂನ್ ಅಂದರೆ ಏನು, ಮಾನ್ಸೂನ್ ಎಲ್ಲ ಮುಗಿದ ನಂತರ ಪ್ರಖರವಾದಂಥ ಒಂದು ಅಸಿಡಿಟಿ ಬರುತ್ತೆ. ಯಾಕೆಂತಂದರೆ ಮಳೆ ಭಾಳಷ್ಟು ಹುಯ್ದು ಎಲ್ಲ ಇದನ್ನೆಲ್ಲ ಬಸ್ದು ಹೋಗೋದ್ರಿಂದ ಅಲ್ಲಿ ಒಂದು ಆಮ್ಲೀಯ ಒಂದು ಪ್ರಖರತೆ ಜಾಸ್ತಿ ಆಗುತ್ತೆ. ಆವಾಗ ಪೋಸ್ಟ್ ಮಾನ್ಸೂನು ಹಾಕ್ಬೋದು. ಒಟ್ಟಾರೆ ಹೇಳಬೇಕಪ್ಪ ಅಂತಂದರೆ, ಈ ಒಂದು ಸುಣ್ಣವನ್ನು ಹಾಕಿದಾಗ ಕರಗಿಸೋದಕ್ಕೆ ಅಲ್ಲಿ ನೀರಿನ ಅಂಶ ಮಣ್ಣಿನಲ್ಲಿ ಇರಬೇಕು. ಅದು ಕರಗಿದಾಗ ಅದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಭೂಮಿಯ ಫಲವತ್ತತೆಯನ್ನ ಹೆಚ್ಚಿಸೋಕೆ ಇದು ಒಂದು ಅಂದರೆ ಇದು ಪ್ರತ್ಯಕ್ಷ ಅಲ್ಲ, ಪರೋಕ್ಷವಾಗಿ ಕೆಲಸ ಮಾಡುತ್ತೆ. ಅಂದರೆ ನಾನು ನಿಮಗೆ ಹೇಳಿದೆ, ಈಗ ಒಂದು ಸಮಸ್ಯಾತ್ಮಕ ಮಣ್ಣಲ್ಲಿ, ಅದರಲ್ಲೂ ಹುಳಿ ಮಣ್ಣಲ್ಲಿ ಯಾವ್ಯಾವ ಪೋಷಕಾಂಶಗಳು ಕಡಿಮೆ ಆಗ್ತವೆ, ಯಾವ್ಯಾವ ಜಾಸ್ತಿ ಆಗ್ತವೆ ಅಂತೇಳಿ, ಅದು ಎಲ್ಲಿ ಯಾವುದೇ ಒಂದು ಕಡಿಮೆ ಆದರೂ ಸಹಿತ ಇಳುವರಿ ಕಡಿಮೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಎಲ್ಲವೂ ಒಂದು ಸಮ ಪ್ರಮಾಣದಲ್ಲಿ ಅವಶ್ಯಕ ರೂಪದಲ್ಲಿ ಆಮೇಲೆ ಅವು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಸಿಗಬೇಕಪ್ಪ ಅಂತಂದರೆ ಅದಕ್ಕೆ ಮಣ್ಣಿನ ಒಂದು ರಸಸಾರವನ್ನು ನಾವು ಸರಿಯಾಗಿ ನೋಡ್ಕೋಬೇಕು. ಅದಕ್ಕೆ ಏನೇನು ಹಾಕಬೇಕು ಅನ್ನೋದನ್ನು ಸಹಿತ ಹೇಳಿದ್ವಿ. ಅಂದ್ರೇನು, ಹುಳಿ ಮಣ್ಣಿಗೆ ಸುಣ್ಣವನ್ನು ಹಾಕಬೇಕು, ಈ ಕ್ಷಾರಯುಕ್ತ ಅಥವಾ ಕರ್ಲ್ ಭೂಮಿಗಳಿಗೆ ಜಿಪ್ಸಮನ್ನು ಹಾಕಿದ್ರೆ ಮಣ್ಣಿನ ಒಂದು ರಸಸಾರ ಹದವಾಗಿ 6.5ರಿಂದ 7.5ಕ್ಕೆ ಬಂದು ನಿಂತ್ಕೊಳ್ಳುತ್ತೆ.
ಸರ್, ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ಲಿಕ್ಕೆ ಕೇವಲ ರಾಸಾಯನಿಕ ಅಷ್ಟೇ ಅಲ್ಲದೆ ನೈಸರ್ಗಿಕವಾಗಿ ಬಿಡುವಂತಹ ಮಳೆ ಅಂತ ಕೂಡ ತಾವು ಹೇಳ್ತಾ ಇದ್ದೀರಾ. ಈಗ ಈಗ ಮೊದಲಿನ ನಮ್ಮ ಒಂದು ಬೆಳೆ ಪದ್ಧತಿಯನ್ನು ನೋಡ್ಕೊಂಡ್ರೆ ಮೊದಲೆಲ್ಲ ಏನಾಗ್ತಿತ್ತಪ್ಪ ಅಂತಂದ್ರೆ ಎಲ್ಲ ಒಣ ಬೇಸಾಯ ಆಗ್ತಿತ್ತು. ವರ್ಷಕ್ಕೆ ಒಂದು ಬೆಳೆ ಬೆಳೀತಾ ಇದ್ರು, ಹಬ್ಬ ಅಂದ್ರೆ 2 ಬೆಳೆ ಬೆಳೀತಾ ಇದ್ರು. ಇವತ್ತಿನ ದಿನಮಾನದಲ್ಲಿ ಏನಾಗಿದೆ ಅಂತಂದ್ರೆ ನಾವು ನೇಟಿವ್ ವೆರೈಟೀಸ್ ಏನಂದ್ರೆ ಒಂದೇ ಒಂದು ಬೆಳೆ ತಗೊಳ್ತಾ ಇದ್ವಿ. ಅದನ್ನು ಏನಂದ್ರೆ ಕಡಿಮೆ ಇಳುವರಿಗೆ ತರುವಂಥ ಬೆಳೆಗಳು. ಅವಾಗ ಯಾವುದೇ ಜೋಳ ಎಲ್ಲ ತಗೊಳ್ಳಿ, ಬೇಕಾದ್ರೆ ಈಗ ಹಸಿರು ಕ್ರಾಂತಿ ಏನು 65ನೇ ಇಸ್ವಿನಲ್ಲಿ ಬಂತಲ್ಲ, ಅದಕ್ಕಿಂತ ಮೊದಲಿನ ಒಂದು ಚಿತ್ರಣ ನೀವು ನೋಡಿದ್ರಪ್ಪ ಅಂತಂದ್ರೆ ಅಲ್ಲೇನಾಗ್ತಿತ್ತು, ಎಲ್ಲ ಸ್ಥಳೀಯವಾದಂಥ ಇವು ತಳಿಗಳಿದ್ವು, ಲೋಕಲ್ ವೆರೈಟೀಸ್. ಅವುಗಳ ಒಂದು ಗುಣಧರ್ಮ ಏನಪ್ಪ ಅಂತಂದ್ರೆ ಇಳುವರಿ ಕಡಿಮೆ, ಸಾಕಷ್ಟು ಎತ್ತರ ಬೆಳೀತಾ ಇದ್ವು. ಆಮೇಲೆ ವರ್ಷಕ್ಕೆ ಒಂದು ಬೆಳೆ ಬೆಳೀತಾ ಇದ್ವಿ. ಆವಾಗ ಏನಾಗ್ತಿತ್ತು, ಭೂಮಿಗೆ ಸಾಕಷ್ಟು ಸಮಯ ಕೊಡ್ತಾ ಇದ್ವಿ ಅದನ್ನ ರಿಕೂಪ್ ಮಾಡ್ಕೊಳ್ಳೋದಕ್ಕೆ. ಅದೇನು ಪೋಷಕಾಂಶಗಳನ್ನ ಕೊಟ್ಟಿತ್ತಲ್ಲ ಅದನ್ನ ಮತ್ತೆ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಸಮಯ ಕೊಡ್ತಾ ಇದ್ವಿ. ಆದರೆ ಇತ್ತೀಚಿನ ವಿದ್ಯಮಾನ ನೀವು ನೋಡ್ತಾ ಹೋದ್ರಿ ಅಂತಂದ್ರೆ ಭೂಮಿಯ ಬಳಕೆ ಜಾಸ್ತಿ ಆಗ್ತಾ ಇದೆ. ಒಂದೇ ಸೀಸನ್ಗೆ ಅಷ್ಟೇ ಅಲ್ಲ, ಇಲ್ಲೇನಾಗಿದೆ, ನೀರಾವರಿ ಸೌಲಭ್ಯ ಜಾಸ್ತಿ ಆಗಿದೆ. ಆಮೇಲೆ ಸ್ಥಳೀಯ ವೆರೈಟಿಗಳು ಅಥವಾ ಸ್ಥಳೀಯ ತಳಿಗಳನ್ನ ಬಳಸ್ತಾ ಇಲ್ಲ ಇವಾಗ ನಾವು ಹೈಬ್ರಿಡ್ ಸಂಕರಣಗಳನ್ನು ಜಾಸ್ತಿ ಬಳಸ್ತಾ ಇದ್ದೀವಿ, ಜಾಸ್ತಿ ಬೆಳೀತಾ ಇದ್ದೀವಿ. ಸಂಕರಣ ತಳಿಗಳು ಏನಪ್ಪ ಅಂತಂದರೆ ನೀರಾವರಿ ಪ್ಲಸ್ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಕೊಟ್ರಿ ಅಂತಂದರೆ ಇಳುವರಿ ಭಾಳ ಆಗುತ್ತೆ. ಇಳುವರಿ ಜಾಸ್ತಿ ಆಯ್ತಪ್ಪ ಅಂತಂದರೆ ಭೂಮಿಯಿಂದ ಪೋಷಕಾಂಶವನ್ನು ಹೀರ್ಕೊಳ್ಳುತ್ತದೆ. ಇದೇ ರೀತಿ ಕಂಟಿನ್ಯೂಸ್ ಆಗಿ ಒಂದು ಬೆಳೆ ಆದಮೇಲೆ ಅದೇ ಬೆಳೆಯನ್ನು ನಾವು ಬೆಳೀತಾ ಇರೋದ್ರಿಂದ ಏನಾಗುತ್ತೆ, ಭೂಮಿಲಿರೋಂಥ ಪೋಷಕಾಂಶಗಳು ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಏನಂದರೆ ಒಂದು ಉದಾಹರಣೆ ಅಂತಂದರೆ ಸಿಂಪಲ್, ಒಂದು SB ಅಕೌಂಟಲ್ಲಿ ಒಂದು 50,000 ದುಡ್ಡು ಇಟ್ಟಿರ್ತೀರ. ಈಗ ATM ಕಾರ್ಡಲ್ಲಿ 5,000 ತೆಗಿತಾ ಇರ್ತೀರಾ ಅಂತಂದರೆ ಅದು ಖಾಲಿ ಆಗ್ತದೆ. ಅದನ್ನೇ ನಾವು ಭೂಮಿಗೂ ಹೇಳ್ಬೋದು. ಪೋಷಕಾಂಶಗಳು ಸಹಿತ ಒಂದು ನಿರ್ದಿಷ್ಟ ಠೇವಣಿ ಅಂತ ತಿಳ್ಕೊಬೋದು. ಅದರಿಂದ ನಾವು ಬರೀ ಹಾಕೋದಿಲ್ಲ, ತೆಗಿತಾ ಇದ್ವಿ ಅಂತಂದ್ರೆ ಕಡಿಮೆ ಆಗ್ತಾವೆ ಪೋಷಕಾಂಶ, ಕಡಿಮೆ. ಪರಿಹಾರ ಸರ್, ಇದಕ್ಕೆ ಪರಿಹಾರ ಅಂತಂದ್ರೆ ಬೆಳೆಗಳ ಒಂದು ಪರಿವರ್ತನೆ, ಬೆಳೆ ಕಾಲ್ಗಾಯ ಅಂತ ಹೇಳ್ತೀವಿ. ಒಂದ್ಸಲ ನಾವು ದ್ವಿದಳ ಧಾನ್ಯ ಬೆಳೆದ್ವಿ ಅಂತಂದ್ರೆ ಇನ್ನೊಂದ್ಸಲ ಧಾನ್ಯಗಳನ್ನು ಬೆಳ್ಕೋಬೇಕು. ಅಂದ್ರೇನು, ಯಾಕೆ ಅಂತಂದ್ರೆ ದ್ವಿದಳ ಧಾನ್ಯ ಆಮೇಲೆ ಈಗ ಧಾನ್ಯಗಳ ಬೆಳೆ ಅಂದ್ರೇನು, ಈಗ ಬೇಳೆಕಾಳು ಬೆಳೆಗಳು ಇವುಗಳ ಒಂದು ಪ್ರಭೇದಗಳು ಭಾಳ ನಿರ್ದಿಷ್ಟವಾದಂಥ ಕೆಲಸ ಮಾಡ್ತವೆ. ಉದಾಹರಣೆ ನಾನು ನಿಮಗೆ ಮೊದಲೇ ಹೇಳಿದೆ, ದ್ವಿದಳ ಧಾನ್ಯಗಳಲ್ಲಿ ಅದರ ಬೇಳೆಕಾಳಿನಲ್ಲಿ ಸಾರಜನಕ ಜಾಸ್ತಿ ಇರುತ್ತೆ. ಆ ಒಂದು ದ್ವಿದಳ ಧಾನ್ಯ ಬೆಳೆಗಳೇನಿದೆ ಅವು ವಾತಾವರಣದಲ್ಲಿರುವಂಥ ಸಾರಜನಕವನ್ನು ಸ್ಥಿರೀಕರಣ ಮಾಡಿ ಭೂಮಿಗೆ ಸೇರಿಸುವಂಥ ಒಂದು ಗುಣ ಇರುತ್ತೆ. ಆ ಒಂದು ಬೆಳೆಗಳನ್ನು, ಆ ಥರ ಬೆಳೆಗಳನ್ನು ನಮ್ಮ ಒಂದು ಬೆಳೆ ಪದ್ಧತಿಯಲ್ಲಿ ಅಳವಡಿಸ್ಕೊಂಡ್ವಿ ಅಂತಂದರೆ ವಾತಾವರಣದಿಂದ ಒಂದು ಸಾರಜನಕವನ್ನು ಸ್ಥಿರೀಕರಣ ಮಾಡೋದ್ರಿಂದ ಭೂಮಿಯಲ್ಲಿ ಪೋಷಕಾಂಶಗಳ ಪ್ರಮಾಣ ಜಾಸ್ತಿ ಆಗುತ್ತೆ. ಅದೇ ನಾವು ಉದಾಹರಣೆಗೆ ತೊಗರಿ, ಕಡಲೆ, ಹೆಸರು, ಉದ್ದು ಇವೆಲ್ಲನೂ ದ್ವಿದಳ ಧಾನ್ಯದಲ್ಲಿ ಬರ್ತವೆ. ಇವು ಸಾರಜನಕವನ್ನು ಹಿಡಿದಿಟ್ಕೊಳ್ಳೋಂಥ ಒಂದು ಶಕ್ತಿ ಇದೆ. ಅದೇ ನಾವು ಏಕದಳ ಧಾನ್ಯಗಳು ಅಂದರೆ ಮೊನೊಕಾಟ್ಸಲ್ಲಿ ಓದ್ವಿ ಅಂತಂದರೆ ಭತ್ತ, ರಾಗಿ, ಜೋಳ, ಸಜ್ಜೆ ಇವಕ್ಕೆ ಆ ಒಂದು ಗುಣಧರ್ಮ ಇರೋದಿಲ್ಲ. ಅಂದರೆ ಒಂದು ಈ ಭೂಮಿಲಿರುವಂಥ ಪೋಷಕಾಂಶಗಳನ್ನು ಹೀರ್ಕೊಳ್ಳುತ್ತೆ, ಎರಡನೇದು ಅದು ಹೀರ್ಕೊಳ್ಳುತ್ತೆ, ಆದರೆ ಅದನ್ನು ಮತ್ತೆ ಮಾರ್ಪಾಡು ಮಾಡೋದಕ್ಕೂ ಸಹಿತ ಸಹಾಯ ಮಾಡುತ್ತೆ. ಈ ಥರ ಬೆಳೆ ಪದ್ಧತಿಗಳು ಮಾಡಿದ್ವಿ ಅಂದರೆ ಒಂದಾದ್ಮೇಲೆ ಒಂದು ದ್ವಿದಳ ಧಾನ್ಯ, ಒಂದು ಏಕದಳ ಧಾನ್ಯ, ಆ ಥರ ಬೆಳೆಗಳನ್ನು ನಾವು ಬೆಳೆಯಲ್ಲಿ ಒಂದು ಪರಿವರ್ತನೆಗಳು ಮಾಡ್ತಾ ಹೋದ್ವಿ ಅಂತಂದರೆ, ಕ್ರಾಪ್ ರೊಟೇಷನ್ ಮಾಡ್ತಾ ಇದ್ವಿ ಅಂತಂದರೆ ಆವಾಗ ಭೂಮಿಯ ಒಂದು ಶಕ್ತಿ ಜಾಸ್ತಿ ಆಗುತ್ತೆ. ಈಗ ಸಾವಯವ ಪದಾರ್ಥಗಳನ್ನು ಬಳಸ್ಬೇಕಂತ ಹೇಳ್ತೀನಿ. ಆದರೆ ಏನಾಗಿದೆ, ಇವತ್ತು ಹಳ್ಳಿಗಾಡಲ್ಲೂ ಸಹಿತನೂ ಎಲ್ಲನೂ ಸಹಿತ ಪಾಕೆಟಲ್ಲಿ ಬರ್ತಾ ಇದೆ. ದನ ಕರುಗಳ ಸಂಖ್ಯೆ ಭಾಳ ಕಡಿಮೆ ಆಗಿದೆ. ಈ ಒಂದು ಸಾವಯವ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ಇವತ್ತು ಭಾಳಷ್ಟು ಕಡಿಮೆ ಇದೆ. 3 ವರ್ಷಕ್ಕೊಂದ್ಸಲನಾದ್ರೂ ಆ ಥರ ಒಂದು ಹೊಲಕ್ಕೆ ನಾವು ಸಗಣಿ ಗೊಬ್ಬರ, ಹೆಂಡಿ ಗೊಬ್ಬರ ಹಾಕೋದ್ರಿಂದ ಭಾಳಷ್ಟು ಪ್ರಯೋಜನಗಳನ್ನ ಪಡ್ಕೊಳ್ಬೋದು. ಎರಡನೇದು ಏನಪ್ಪ ಅಂತಂದರೆ ಹಸಿರೆಲೆ ಗೊಬ್ಬರದ ಬಗ್ಗೆ ಹೇಳಿದೆ. ದೈಂಚ, ಸೆಣಬು, ಗ್ಲಿರಿಸಿಡಿಯಾ ಇವುಗಳನ್ನು 2 ಮುಗ್ಳು ಬಿತ್ತುಬಿಟ್ಟು ಒಂದು 45ರಿಂದ 50 ದಿವಸದ ಒಳಗೆ ಹೂವಾಡೋಕ್ಕಿಂತ ಮೊದಲು ಮತ್ತೆ ಭೂಮಿಗೆ ಸೇರಿಸೋದ್ರಿಂದಲೂ ಸಹಿತ ಸಾಕಷ್ಟು ಬದಲಾವಣೆ ತರ್ಬೋದು. ಅದೇ ರೀತಿ ಈಗ
ಕಬ್ಬಿನಲ್ಲಿ ರವದಿ ಇರುತ್ತೆ, ಅದೇನು ಮೇಲಿನ ಸಿಪ್ಪೆ ಇರುತ್ತೆ, ಅದನ್ನು ಸುಡೋದಕ್ಕಿಂತ ಭೂಮಿಗೆ ಸೇರಿಸೋದ್ರಿಂದನೂ ಸಹಿತ ಸಾಕಷ್ಟು ಸಾವಯವ ಇಂಗಾಲವನ್ನು ಸುಧಾರಣೆ ಮಾಡ್ಬೋದು. ಇದಲ್ಲದೆ ಕೃಷಿ ತ್ಯಾಜ್ಯ ಏನೇನಿದೆ, ಕೃಷಿ ತ್ಯಾಜ್ಯ ಅವನ್ನೆಲ್ಲನೂ ಸಹಿತ ಭೂಮಿಗೆ ಸೇರಿಸೋದ್ರಿಂದ ಭೂಮಿಯ ಒಂದು ಸಾವಯವ ಇಂಗಾಲ ಮತ್ತು ಫಲವತ್ತತೆಯನ್ನು ಸುಧಾರಣೆ ಮಾಡ್ಬೋದು. ಈಗ ಇದನ್ನ ಹೇಳಿದೆ ನಿಮಗೆ ತೊಗರಿ ಬಗ್ಗೆ. 20 ವರ್ಷದ ಹಿಂದ್ಗಡೆ ನಾನು ಹೇಳ್ತಾ ಇದ್ದೆ, ಈಗ ಎಲ್ಲ ಕಪ್ಪು ಭೂಮಿಲಿ ಬರ್ತಾ ಇರುತ್ತೆ, ಅಲ್ಲೆಲ್ಲ ಬಿರುಕು ಬಿದ್ದಿರುತ್ತೆ, ಈ ಕಡ್ಡಿ ಎಲ್ಲ ಮುರಿದು ಬಿಟ್ಟು ಒಳಗೆ ಸೇರಿಸ್ರಿ, ಅವಾಗ ಆ ಭೂಮಿಯ ಒಂದು ಇದು ಫಲವತ್ತತೆ ಜಾಸ್ತಿ ಆಗುತ್ತೆ, ಸಾವಯವ ಇಂಗಾಲ ಜಾಸ್ತಿ ಆಗುತ್ತೆ ಅಂತೇಳಿ ಎಲ್ಲರೂ ಹ್ಞೂ ಅಂತ ಇದ್ರು. ಮೂಲೆಯಲ್ಲಿ ಒಬ್ಬ ಕೂತನ್ನು ಹೇಳ್ದ, ಒಲೆಗೇನು ಕಾಲಿಡೋಣ ಸರ್ ಅಂತೇಳಿ. ಅಂದ್ರೆ ಅಲ್ಲಿ ಒಲೆ ಉರಿಸೋದಕ್ಕೆ ಅದು ಉರುವಲಾಗಿ ಉಪಯೋಗ ಮಾಡ್ತಿದ್ರು. ಬಟ್ ಇವತ್ತಿನ ದಿನಮಾನದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಹಳ್ಳಿಗಾಡಲ್ಲೂ ಸಹಿತ ಇವತ್ತು ಗ್ಯಾಸನ್ನು ಬಳಸಿ ಯಾವುದು ನಮ್ಮ LPGಯನ್ನು ಬಳಸ್ಬಿಟ್ಟು ಅಡುಗೆ ಮಾಡೋದ್ರಿಂದ ಅದು ಹಾಗೆ ಉಳಿತಾ ಇದೆ. ಅದನ್ನು ನಾವು ಬಯೋಚಾರ್ ಮುಖಾಂತರ ಅಥವಾ ಸಣ್ಣ ಒಂದು ಚಾಪರ್ಗಳು ಬರ್ತವೆ, ಸಣ್ಣ ಪುಡಿ ಮಾಡಿ ಅದು ಭೂಮಿಯಲ್ಲಿ ಸೇರಿಸೋದ್ರಿಂದ ಏನಾಗುತ್ತೆ, ಸಾವಯವ ಇಂಗಾಲ ಪ್ರಮಾಣ ಜಾಸ್ತಿ ಆಗುತ್ತೆ. ನೀರನ್ನು ಹಿಡಿದಿಟ್ಕೊಳ್ಳೋದ ಗುಣನೂ ಬರುತ್ತೆ, ನೀರನ್ನು ಬಸಿಯೋಂಥ ಗುಣನೂ ಬರುತ್ತೆ. ಅಂದರೆ ಆ ಒಂದು ಸನ್ನಿವೇಶಕ್ಕೆ ತಕ್ಕ ಹಾಗೆ ಅದು ಕೆಲಸ ಮಾಡುತ್ತೆ. ಸಾವಯವ ಇಂಗಾಲ ಅನ್ನೋದು ಭೂಮಿಯನ್ನು ಹಗರ ಮಾಡುತ್ತೆ, ಭೂಮಿಯನ್ನು ಒಂಥರ ಸ್ಪಾಂಜ್ ಥರ ಮಾಡುತ್ತೆ. ನಂತರ ನೀರನ್ನು ಹಿಡಿದಿಟ್ಕೊಳ್ಳೋಂಥ ಸನ್ನಿವೇಶದಲ್ಲಿ ನೀರನ್ನು ಹಿಡಿದಿಟ್ಕೊಳ್ಳುತ್ತೆ, ಯಥೇಚ್ಛವಾದ ನೀರನ್ನು ಸರಾಗವಾಗಿ ಬಸಿಯೋದಕ್ಕೂ ಸಹಿತ ಕೆಲಸ ಮಾಡುತ್ತೆ. ಹಾಗಾಗಿ ಸಾವಯವ ಇಂಗಾಲ ದ ಪ್ರಮಾಣ ಭಾಳ ಪ್ರಮುಖವಾದ್ದು. ಅದನ್ನು ನಾವು ಸರಿಯಾಗಿ ನಾವು ನೋಡ್ಕೊಂಡಿದ್ದೇ ಆದರೆ, ಮ್ಯಾನೇಜ್ ಮಾಡಿದ್ದೇ ಆದರೆ ಮಣ್ಣಿನ ಒಂದು ಆರೋಗ್ಯವನ್ನು ಸುಧಾರಣೆ ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇದಿಷ್ಟು ಫಲವತ್ತತೆ ಮತ್ತೆ ಅದರ ಸುಧಾರಣೆಗಳು ಯಾಕೆ ಹಾಳಾಗ್ತಾ ಇದೆ ಅನ್ನೋದನ್ನ ಸಂಪೂರ್ಣವಾಗಿ ವಿವರಿಸ್ತೀನಿ ಸರ್. ಸೊ ಇದ್ರ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ರೈತರು ತಮ್ಮನ್ನು ಸಂಪರ್ಕಿಸ್ಬೋದಾ ಇಲ್ಲಿ? ಅವಶ್ಯಕವಾಗಿ. ನನಗೆ ದಿವಸದಲ್ಲಿ ಒಂದು 8-10 ಫೋನ್ ಬಂದಿದೆ. ಈಗ ಹಾಗೇನೆ ಸೈಲೆಂಟ್ ಮಾಡಲ್ ಇಟ್ಟಿದ್ದೀನಿ. ರೈತರು ತಮ್ಮ ಒಂದು ಸಮಸ್ಯೆಗಳನ್ನ ಹಂಗೆ ಈಗ ಹೇಳಿ. ಈ ಫಲವತ್ತತೆ ಕುರಿತಾಗಿ, ಮಣ್ಣಿನ ಫಲವತ್ತತೆ ಏನಾದರೂ ರೈತರು ತಿಳ್ಕೋಬೇಕು ಅಂತಂದ್ರೆ ನಮ್ಮ ಇನ್ಸ್ಟಿಟ್ಯೂಟ್ ಆಮೇಲೆ ನಿಮ್ಮನ್ನ ಸಂಪರ್ಕಿಸಬಹುದು ಅಂತ ಹೇಳಿ. ಏನಿಲ್ಲ, ಇದು ಯಾವುದೇ ಒಂದು ಮಣ್ಣಿನ ಕುರಿತು ಫಲವತ್ತತೆಯನ್ನು ಸುಧಾರಣೆ ಮಾಡೋದಕ್ಕಾಗಲಿ, ಸಮಸ್ಯಾತ್ಮಕ ಮಣ್ಣುಗಳನ್ನು ಸುಧಾರಣೆ ಮಾಡೋದಕ್ಕಾಗಲಿ, ಯಾವುದೇ ಒಂದು ಸಮಸ್ಯೆಗಳಿದ್ರೂ ಸಹಿತ ರೈತರು ನಮ್ಮನ್ನು ಸಂಪರ್ಕಿಸ್ಬೋದು. ನಮ್ಮಲ್ಲೇ ಸಾಕಷ್ಟು ಲ್ಯಾಬ್ರೇಟರೀಸ್ ಇದೆ, ಪ್ರಯೋಗಶಾಲೆಗಳಿದೆ. ಮಣ್ಣನ್ನು ವಿಶ್ಲೇಷಣೆ ಮಾಡಿ ನಿಮಗೆ ಶಿಫಾರಸು ಕೊಡೋದಕ್ಕೆ ನಾವು ಸಶಕ್ತವಾದಂಥ ವರ್ಲ್ಡ್ ಕ್ಲಾಸ್ ಲ್ಯಾಬೊರೇಟರಿ ಇದೆ. ಎಲ್ಲ ಪೋಷಕಾಂಶಗಳನ್ನು ನಾವು ಇಲ್ಲಿ ವಿಶ್ಲೇಷಣೆ ಮಾಡಿ ಅದಕ್ಕೆ ಸೂಕ್ತ ಶಿಫಾರಸನ್ನು ಕೊಡೋದಕ್ಕೋಸ್ಕರ ನಾವಿರೋದು. ಈಗ ನಮ್ಮ ಕಾಲೇಜ್ ತೋಟಗಾರಿಕಾ ಮಹಾವಿದ್ಯಾಲಯ ಇದು ಬೆಂಗಳೂರಿನಲ್ಲಿ ಸಹಿತ ಇದ್ದೀವಿ. ಅದೇ ರೀತಿ ರೀಜನಲ್ ಹಾರ್ಟಿಕಲ್ಚರ್ ರಿಸರ್ಚ್ ಸ್ಟೇಷನ್ ಅಂತ ಇದೆ, ಪ್ರಾದೇಶಿಕ ಸಂಶೋಧನಾ ಕೇಂದ್ರ ತೋಟಗಾರಿಕೆದು ಸಂಶೋಧನೆ ಮತ್ತು ವಿಸ್ತರಣಾ ಕೇಂದ್ರ ಏನಿದೆ ಅದು GKVKನಲ್ಲಿ ಇದೆ. ಇಲ್ಲಿಗೂ ಸಹಿತ ಮಣ್ಣಿನ ಮಾದರಿಯನ್ನು ತಂದು ಕೊಟ್ಟರೆ ನಾವು ಮಣ್ಣನ್ನು ಪರೀಕ್ಷೆ ಮಾಡ್ತೀವಿ. ಅದಕ್ಕಿಂತ ಮೊದಲು ನಮ್ಮ ಹತ್ರ ಬಂದರೆ ಸಾಕು, ಆದರೆ ಏನಾಗುತ್ತೆ ಸಮಸ್ಯೆ ಏನು ಅನ್ನೋದನ್ನು ಗೊತ್ತಾಗುತ್ತೆ. ಯಾಕೆಂತಂದರೆ ಯಾವುದೇ ಒಂದು ಸಮಸ್ಯೆ ಆಗಲಿ ಅಥವಾ ರೋಗ ಆಗಲಿ ಅದಕ್ಕೆ ಡಯಾಗ್ನೋಸಿಸ್ ಭಾಳ ಇಂಪಾರ್ಟೆಂಟ್. ಅಂದರೆ ಅದು ಮೂಲ ಲಕ್ಷಣವನ್ನು ನಾವು ಕಂಡುಹಿಡಿದ್ವಿ, ಹೇಗೆ ಬಂತಂತ ನಾವು ಕಂಡುಹಿಡಿದ್ವಿ ಅಂತಂದರೆ ಅದಕ್ಕೆ ಪರಿಹಾರ ಭಾಳ ಸುಲಭ. ಹಾಗೆ ಅದೇ ನಿಟ್ಟಿನಲ್ಲಿ ನಾವು ಸಹಿತ ಸಹಕಾರ ಕೊಡ್ತೀವಿ. ನೀವು ಸಹಿತ ಒಂದು ಹೆಜ್ಜೆ ಮುಂದೆ ಬಂದು ನಮ್ಮಿಬ್ಬರ ಜೊತೆಗೆ, ಅಂದರೆ ನಿಮಗೆ ಸಾಕಷ್ಟು ರೈತರಿಗೆ ಸಾಕಷ್ಟು ಏನು ಎಕ್ಸ್ಪೀರಿಯನ್ಸ್ ಇರುತ್ತೆ, ನಮ್ಮಲ್ಲಿ ತಂತ್ರಜ್ಞಾನ ಇರುತ್ತೆ. ನಿಮ್ಮ ಒಂದು ಅನುಭವ, ನಮ್ಮ ಒಂದು ತಂತ್ರಜ್ಞಾನ ಇವೆರಡು ಸೇರ್ತಪ್ಪ ಅಂತಂದರೆ ವಿಜಯ ಅಂದ್ರೇನು, ಯಶಸ್ಸು ಗ್ಯಾರಂಟಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು ಸರ್. ಇಷ್ಟು ತನಕ ಮಣ್ಣಿನ ಫಲವತ್ತತೆ, ಮಣ್ಣಿನ ಗುಣಗಳ ಬಗ್ಗೆ ಹೇಳಿದ್ದೀರಾ. ಧನ್ಯವಾದಗಳು. ನಮಸ್ತೆ.